ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ಖಾಸಗಿ ಬಸ್ಗಳ ನಿರ್ಲಕ್ಷ್ಯದಿಂದಾಗಿ ಸಾವು ನೋವುಗಳ ಸಂಖ್ಯೆ ದಿನನಿತ್ಯ ಜಾಸ್ತಿ ಆಗ್ತಾನೆ ಇದೆ. ಮೊನ್ನೆ ಆಂಧ್ರದಲ್ಲಿ ಆಗತ್ತೆ, ನಿನ್ನೆ ತಮಿಳುನಾಡಲ್ಲಿ ಆಗಿದೆ, ಮತ್ತೆ ಈಗ ಚಿತ್ರದುರ್ಗದಲ್ಲಿ ಆಗಿರುವಂಥ ಅಪಘಾತಗಳ ಸಂಖ್ಯೆಯನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ ಆತಂಕ, ಕಳವಳ ಇದೆ. ಯಾಕೆ ಈ ರೀತಿಯ ಘಟನೆಗಳು ಆಗ್ತಾನೆ ಇದೆ? ಅಪಘಾತನ ಅಥವಾ ಚಾಲಕರ ನಿರ್ಲಕ್ಷ್ಯನ ಅಥವಾ ವ್ಯವಸ್ಥೆಯ ದೋಷನ ಅನ್ನುವಂಥ ಸಹಜವಾಗಿ ಪ್ರಶ್ನೆಗಳು ಹುಟ್ಕೊಳ್ತಾ ಇರುವಂಥದ್ದು. ಒಂದು ಜೀವದ ಮೇಲೆ ಇಡೀ ಕುಟುಂಬ ಅವಲಂಬಿತರಾಗಿರುತ್ತೆ. ಆದರೆ ಆ ಜೀವ ಇಲ್ಲ ಅಂತ ಹೇಳಿದಾಗ ಇಡೀ ಕುಟುಂಬವನ್ನು ಕತ್ತಲೆಗೆ ತಳ್ಳುವಂಥ ಕೆಲಸ ಮಾಡ್ತಿದ್ದೀವ ಅನ್ನುವಂಥ ಸಹಜವಾಗಿ ಈ ರೀತಿಯ ಆತಂಕ ಎದುರಾಗ್ತಾ ಇದೆ. ಸೊ ಹಂಗಾಗಿ ತರಬೇತಿಯ ವಿಚಾರದಲ್ಲಿ ಈ ವ್ಯವಸ್ಥೆಯಲ್ಲಿ ಏನಾದರೂ ಬದಲಾವಣೆ ಆಗಬೇಕಾ? ಯಾಕೆ ಈ ರೀತಿಯ ಪದೇ ಪದೇ ಅಪಘಾತಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ? ಪ್ರಯಾಣಿಕರಂತೂ ಆತಂಕದಲ್ಲಿದ್ದಾರೆ. ಏನು ಮಾಡಬಹುದು? ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ ಡೆಡ್ಲಿ ಜರ್ನಿ ಖಾಸಗಿ ಸವಾರಿ. ರಾಜ್ಯದ ಹಲವೆಡೆ ಖಾಸಗಿ ಬಸ್ಗಳ ಎಡವಟ್ಟಿನಿಂದಾಗಿ ಆಗ್ತಾ ಇರುವಂತಹ ಅಪಘಾತಗಳು ಇದು. ಖಾಸಗಿ ಬಸ್ ಅಂತಲ್ಲ, ಸರ್ಕಾರಿ ಬಸ್ಗಳಲ್ಲೂ ಕೂಡ ಈ ರೀತಿ ಆಗ್ತಾ ಇದೆ. ಖಾಸಗಿ ಬಸ್ ಪ್ರಯಾಣ ವೇಳೆ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ. ಸರ್ಕಾರಿ ಬಸ್ ಜೊತೆಗೆ ಖಾಸಗಿ ಬಸ್ ಪೈಪೋಟಿ ಇರೋದ್ರಿಂದಾಗಿ ಈ ರೀತಿಯ ಘಟನೆಗಳು ಆಗ್ತಾ ಇವ ಅನ್ನೋದು. ದೂರದ ಪ್ರಯಾಣ ಮಾಡುವಾಗ ಎಚ್ಚರವನ್ನು ವಹಿಸಬೇಕಾಗತ್ತೆ. ಖಾಸಗಿ ಸಿಬ್ಬಂದಿ ಪ್ರಯಾಣ ವರ್ತನೆ ಕಡಿಮೆ ಆಗ್ತಾ ಇದೆ ಅನ್ನೋದು. ನಿದ್ದೆ ವೇಳೆ ಡ್ರೈವರ್ ಮೈಮರೆತ್ರೆ ಜವರಾಯನ ಕರೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜವರಾಯನ ಅಟ್ಟಹಾಸ ಮುಂದುವರಿತಾ ಇದೆ. ಜಗತ್ತು ಮರೆತು ಮಲಗಿದ್ರೆ ಶಾಶ್ವತ ಮಸಣದ ಕಡೆಗೆ ಅನ್ನುವಂಥ ವಿಚಾರ. ಐಷಾರಾಮಿ ಬಸ್ಗಳ ಪ್ರಯಾಣ ಜೀವನ ಹರಣ ಅನ್ನೋದು. ಖಾಸಗಿ ಬಸ್ಗಳ ನಿರ್ಲಕ್ಷ್ಯಕ್ಕೆ ಹೊಣೆ ಯಾರು ಅಂಥೇಳಿ ಬಸ್ ದುರಂತ ಕಥೆಗಳು ನಿಜವಾಗ್ಲೂ ಕೂಡ ಕರಾಳ ಸತ್ಯಗಳು ಹೇಳ್ತಾ ಇರುವಂಥದ್ದು. ಆಂಧ್ರದಲ್ಲಿ ಆಗತ್ತೆ, ತಮಿಳುನಾಡಲ್ಲೂ ಕೂಡ ನಿನ್ನೆ ರಾತ್ರಿ ಆಗಿದೆ, ಮತ್ತೆ ಚಿತ್ರದುರ್ಗ ಇವತ್ತು ರಾತ್ರಿ ಆಗಿರೋದು. ಇದೆಲ್ಲವನ್ನು ನೋಡ್ತಾ ಇದ್ರೆ ಏನು ನಡೀತಾ ಇದೆ ಅಂತ, ಯಾರ ನಿರ್ಲಕ್ಷ್ಯ ಅಂತ. ಈಗ ಲಾರಿ ಡಿಕ್ಕಿಯಿಂದಾಗಿ ಖಾಸಗಿ ಬಸ್ಗಳು ಹೊತ್ತಿ ಉರಿದಿದ್ದಂತೆ ಹೇಳಲಾಗ್ತಾ ಇದೆ. 9 ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ನೂರಾರು ಕನಸುಗಳನ್ನು ಇಟ್ಕೊಂಡಿರ್ತಾರೆ. ನೋಡಿ, ರಜೆ ಇತ್ತು, ಕ್ರಿಸ್ಮಸ್ ಇರೋದ್ರಿಂದಾಗಿ ತಮ್ಮ ಊರುಗಳಿಗೆ ತೆರಳ್ತಾ ಇರುವಂಥ ಸಂದರ್ಭದಲ್ಲಿ ಆಗಿರುವಂಥ ಅಪಘಾತ ಇದು. ಸೊ ಇದಕ್ಕೆ ಹೊಣೆ ಯಾರು ಅಂತೇಳಿ, ಎಲ್ಲಿ ಬದಲಾವಣೆ ಆಗಬೇಕು ಅಂತ. ಈ ರೀತಿ ಒಂದು ಘಟನೆ ಆಗುತ್ತೆ, ರಸ್ತೆ ಗುಂಡಿಯಲ್ಲೂ ಕೂಡ ಸಾವನ್ನಪ್ಪುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಹಂಗಾಗಿ ಲೈಸೆನ್ಸ್ ವಿಚಾರದಲ್ಲಿ ಅವರ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿ ನೋಡಿ ಲೈಸೆನ್ಸ್ ಕೊಡ್ತಿದ್ದಾರಾ ಅಥವಾ ಏನು ನಡೀತಾ ಇದೆ, ಯಾರ ನಿರ್ಲಕ್ಷ್ಯ, ಏನು ಮಾಡಬೇಕು, ಎಮರ್ಜೆನ್ಸಿ ಅಂತ ಬಂದಾಗ ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕಾಗತ್ತೆ. ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ, ಇದ್ದಕ್ಕಿದ್ದಾಗಿ ಆ ಬಸ್ ಯಾವ ರೀತಿಯಾಗಿ ಹೊತ್ಕೊಂಡು ಉರಿದಿದೆ ಅಂತೇಳಿ. ಈ ರೀತಿಯ ಸಮಸ್ಯೆ ನೋಡಿ, ಒಂದು ವಿಂಡೋದಲ್ಲಿ ನೀವು ಗಮನಿಸ್ತಾ ಇದ್ರಿ, ಮೆಜೆಸ್ಟಿಕ್ಕಿಂದ ಹೋಗ್ತಾ ಇರುವಂಥ ಪ್ರಯಾಣ ಅದು. ಅಲ್ಲಿಂದ ತಮ್ಮ ಊರಿಗೆ ತೆರಳಬೇಕು. ಕಾರಣ ರಜೆ ಇತ್ತು, ಕ್ರಿಸ್ಮಸ್ ಇರೋದ್ರಿಂದಾಗಿ ರಜೆಯ ದಿನಗಳನ್ನು ಊರಲ್ಲಿ ಕಳೆಯೋಣ ಅಂತೇಳಿ ಊರ ಕಡೆಗೆ ಹೊರಡ್ತಾ ಇರುವಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಈ ರೀತಿಯಾಗಿ ದುರಂತ ಸಂಭವಿಸಿದೆ. ಸಿಲಿಂಡರ್ಗಳು ಸಚಿನ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಬಸ್ ಪ್ರಯಾಣಿಕರಾಗಿರುವಂಥ DR ಮುನಿರಾವ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಹಾಗೆಯೇ IT ಉದ್ಯೋಗಿ ಸುನೀಲ್ ಅವರು ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಮುನಿರಾವ್ ಅವರೇ, ನೀವು ಪ್ರಯಾಣಿಕರಾಗಿ ಈ ಘಟನೆ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ? ನಾನು ಸುಮಾರು 1983ರಿಂದನೂ ಪ್ರಯಾಣ ಮಾಡ್ತಾನೇ ಇದ್ದೀನಿ. ಲೈವ್ ಆಗೂ ಕೂಡ ಕೆಲವು ಆಕ್ಸಿಡೆಂಟ್ಗಳು ನೋಡಿದ್ದೀನಿ. ನಾನು ಕೂತಿರುವಾಗಲೇ ಶಿವಮೊಗ್ಗದ ಹತ್ರ ಒಂದು ಬಸ್ ಆಕ್ಸಿಡೆಂಟ್ ಆಗಿರೋದು ನೋಡಿದ್ದೀನಿ. ಇವೆಲ್ಲ ಗಮನಿಸಿದಾಗ ಅದು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮೊದಲು ಪೈಪೋಟಿ ಈ ಬಸ್ ಚಾರ್ಜಸ್ದು ಪೈಪೋಟಿ ಜಾಸ್ತಿ ಇರಲಿಲ್ಲ, ಎಲ್ಲ ಸರಿಸಮಾನವಾಗೇ ಇತ್ತು. ಈವನ್ KSRTC ಎಷ್ಟು ಚಾರ್ಜ್ ಮಾಡ್ತಾರೋ ಪ್ರೈವೇಟ್ನವರು ಅಷ್ಟೇ ಚಾರ್ಜ್ ಮಾಡ್ತಾಯಿದ್ರು.
ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದರೆ ಪೈಪೋಟಿನಿಂದ ಜಾಸ್ತಿ, ಆದರೆ ಸುರಕ್ಷತೆನೇ ಇಲ್ದಂಗಾಗಿದೆ. ಆ ಸುರಕ್ಷತೆಗಳಿಗೆ ಇನ್ನೊಂದು ಮುಖ್ಯ ಕಾರಣ ಏನಂತ ಹೇಳಿದ್ರೆ ಈ ನಿರ್ವಹಣೆ, ಬಸ್ಸುಗಳ ಒಂದು ನಿರ್ವಹಣೆ ಹಾಗೂ ಬಸ್ಸುಗಳ ನಿರ್ವಹಣೆಗಳಿಗೆ ಒಂದು ಕಾನೂನು ತರಬೇಕು. ಅಂದರೆ ಈಗ ಒಂದು ಉದಾಹರಣೆಗೆ ಹೇಳೋದಾದರೆ, ಮೊನ್ನೆ ಒಂದು ಓಲೋ ಬಸ್ಸಲ್ಲಿ ನಾನು ಹೋಗಿದ್ದೆ ಇತ್ತೀಚಿನ ದಿನಗಳಲ್ಲಿ. ಆ ಓಲೋ ಬಸ್ಸಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾವುದೇ ಒಂದು ಬೆಂಕಿ ಅಥವಾ ಹೀಟ್ ಸೆನ್ಸರ್ಸ್ ಇಟ್ಟಿದ್ದಾರೆ, ಸ್ಮೋಕ್ ಸೆನ್ಸರ್ ಇಟ್ಟಿದ್ದಾರೆ. ಆ ಸ್ಮೋಕ್ ಬಂದ ತಕ್ಷಣವೇ ಪ್ರತಿಯೊಬ್ಬರ ಸೀಟಿನ ಮೇಲ್ಗಡೆ ಒಂದು ವಾಟರ್ ಶವರ್ ಮಾಡೋ ಥರ ಒಂದು ಫೆಸಿಲಿಟಿ ಮಾಡಿದ್ದಾರೆ. ಈ ಥರ ವ್ಯವಸ್ಥೆ ಪ್ರತಿಯೊಂದು ಬಸ್ಸಲ್ಲೂ ಇರಬೇಕು. ಇನ್ನೊಂದು ಏನಂತ ಹೇಳಿದ್ರೆ, ಪ್ರಯಾಣಿಕರು ಹತ್ತುವಾಗ ಆ ಬಸ್ಸಿನ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಈಗ ನೋಡಿ, ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಒಂದು ಆಜ್ಞೆ ಹೊರಡಿಸಿತ್ತು, ಬಸ್ಸಲ್ಲಿ ಎಮರ್ಜೆನ್ಸಿ ಡೋರ್ ಇರಬೇಕು, ಹಿಂದೆ ಡೋರ್ ಇರಬೇಕು ಅಂತ. ಆ ಡೋರ್ ಇರೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಇನ್ನೂ ಕೆಲವು ಕಡೆ ಆ ಡೋರು ಕ್ಲೋಸ್ ಮಾಡಿರ್ತಾರೆ, ಲಾಕ್ ಮಾಡಿರ್ತಾರೆ, ಹತ್ತುವಾಗ ಪ್ರಯಾಣಿಕರಿಗೆ ಹೇಳೋದೇ ಇಲ್ಲ. ಅದಕ್ಕೆ ಒಂದು ಮಾರ್ಗಸೂಚಿ ಇರಬೇಕು. ಯಾವ ಥರ ಮಾರ್ಗಸೂಚಿ? ಪ್ರಯಾಣಿಕರಿಗೆ ಈ ಬಸ್ಸಲ್ಲಿ ನಿರ್ವಹಣೆ ಹೇಗಾಗಿದೆ ಅದೊಂದು ಪ್ರೋಟೋಕಾಲು ಇವ್ರಿಗೆ ಮಾಹಿತಿ ತಲುಪಿರಬೇಕು. ಆ ಟಿಕೆಟಲ್ಲೇ ಮುದ್ರಿತವಾಗಿರಬೇಕು. ಈ ಬಸ್ಸು ಇಷ್ಟು ಸುಚಿತವಾಗಿದೆ, ಈ ಬಸ್ಸಲ್ಲಿ ಎಮರ್ಜೆನ್ಸಿ ಡೋರ್ಗಳಿದ್ದಾವೆ, ಈ ಬಸ್ನಲ್ಲಿ ಈ ಒಂದು ವ್ಯವಸ್ಥೆನ ಅಳವಡಿಸಲಾಗಿದೆ ಅಂತ. ಅದ್ರ ಜೊತೆಗೆ ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ, ಈ ಸ್ಲೀಪರ್ ಬಸ್ಸಲ್ಲಿ ಸುಮಾರು ಅಡಚಣೆಗಳಿದ್ದಾವೆ. ಯಾಕೆ ಅಂತ ಹೇಳಿದ್ರೆ, ಅವರು ಒಂದಕ್ಕೊಂದು ಫುಲ್ಲು ಪ್ಯಾಕ್ ಮಾಡಿರ್ತಾರೆ. ಒಬ್ಬ ಮನುಷ್ಯ ಮಾತ್ರ ನಡ್ಕೊಂಡು ಹೋಗೋದಕ್ಕೆ ಒಂದು ಸಣ್ಣ ಪ್ಯಾಸೇಜ್ ಇರುತ್ತಷ್ಟೇ. ಅಲ್ಲಿ ನಿಮಗೆ ಸ್ಲೀಪರ್ ಬಸ್ಸಲ್ಲಿ ಈ ಥರ ಬೆಂಕಿ ಅವಘಡಗಳಾದಾಗ ಪ್ರಾಣಹಾನಿ ಆಗೋದು ತುಂಬ ಚಾನ್ಸಸ್ಸು. ಅದೇ ನಿಮಗೆ ಈ ಸೀಟಿಂಗ್ ಬಸ್ಸಲ್ಲಿ, ಕೂತ್ಕೊಳ್ಳೋ ಬಸ್ಸಲ್ಲಿ ಈ ಥರ ಚಾನ್ಸಸ್ ತುಂಬ ಕಮ್ಮಿ. ಯಾಕೆ ಅಂತ ಹೇಳಿದ್ರೆ, ಓಡಾಡೋದಕ್ಕೆ ತುಂಬ ನಮಗೆ ಜಾಗ ಇರುತ್ತೆ, ಆಮೇಲೆ ಎದ್ದೊಳೋದಕ್ಕೆ ಜಾಗ ಇರುತ್ತೆ. ನೋಡಿ, ಸ್ಲೀಪರ್ ಬಸ್ಸಲ್ಲಿ ಕೆಳಗಡೆ ಇರೋರು ಎದ್ದೊಳಕ್ಕಾಗಲ್ಲ, ಮೇಲ್ಗಡೆ ಇರೋರು ಕೆಳಗಡೆ ಬರೋಕ್ಕಾಗಲ್ಲ, ಸೈಡಲ್ಲಿರೋರು ಓಡೋಕ್ಕಾಗಲ್ಲ. ಎಲ್ಲರೂ ಬಂದಿದ್ದ ತಕ್ಷಣ ಅವ್ರ ತಲೆ ಇಮಿಡಿಯೇಟಾಗಿ ತಗಲುತ್ತೆ. ಸೊ ಈ ರೀತಿ ಸುಮಾರು ಬದಲಾವಣೆಗಳು, ಆಮೇಲೆ ಬಸ್ಸಿನ ನಿರ್ವಹಣೆಗಳು, ಇವನ್ನೆಲ್ಲನೂ ಗಮನದಲ್ಲಿಟ್ಕೋಬೇಕು. ಆಮೇಲೆ ಈ ಎಷ್ಟೋ ಸಲ ನೋಡಿದ್ದೀನಿ, ಈ ಹಬ್ಬ ದಿನಗಳು, ರಜಾ ದಿನಗಳು ಬಂದಾಗ ಬಸ್ಸು, ಈ ಖಾಸಗಿ ಬಸ್ಸುನವರು ಎಷ್ಟು ಪ್ರಯಾಣಿಕರು ಬರ್ತಾರೆ, ಅವತ್ತು ಸಾಯಂಕಾಲ ಒಂದು ಬಸ್ ಅರೇಂಜ್ ಮಾಡ್ತಾರೆ. ಒಂದು ಬಸ್ ಅರೇಂಜ್ ಮಾಡ್ತಾರೆ, ಒಬ್ಬ ಡ್ರೈವರ್ ಅರೇಂಜ್ ಮಾಡ್ತಾರೆ. ಆ ಡ್ರೈವರು ಆ ಬಸ್ಗೆ ಕನೆಕ್ಷನೇ ಇರೋದಿಲ್ಲ. ಆ ಥರ ತೊಗೊಂಡ್ರೆ ನಮ್ಮ ಕರ್ನಾಟಕ ರಾಜ್ಯ ಸಂಸ್ಥೆ ಬಸ್ಗಳಲ್ಲಿ ತುಂಬ ಸೇಫ್ಟಿ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಆ ಡಿಪೋಗಳಲ್ಲಿ ಒಂದು ಬಸ್ಸು ಒಬ್ಬ ಡ್ರೈವರ್ಗೆ ಅಲಾಟ್ ಮಾಡಿರ್ತಾರೆ. ಆ ಬಸ್ಸಿನ ನಿರ್ವಹಣೆ ಸ್ವಲ್ಪ ಆಲ್ಮೋಸ್ಟ್ ಚೆನ್ನಾಗೇ ಇರುತ್ತೆ ಅಂತ. ಯಾಕೆಂದರೆ ನಾನು ಸುಮಾರು ಎಲ್ಲ ರಾಜ್ಯಗಳ ಬಸ್ಗಳಲ್ಲೂ ಪ್ರಯಾಣ ಮಾಡಿದ್ದೀನಿ, ವಿದೇಶಗಳಲ್ಲೂ ಪ್ರಯಾಣ ಮಾಡಿದ್ದೀನಿ. ಆವಾಗ ಕಂಪೇರ್ ಮಾಡಿದಾಗ ನಮ್ಮ ಕರ್ನಾಟಕ ರಾಜ್ಯ ಸಂಸ್ಥೆಯ ಬಸ್ಗಳು ತುಂಬ ಉತ್ತಮ. ಯಾಕೆಂದರೆ ಆ ಡ್ರೈವರ್ಗೆ ಆ ಬಸ್ ಅಲಾಟ್ ಆಗಿರುತ್ತೆ, ಆ ಬಸ್ಸನ್ನು ಹೇಗೆ ನಡೆಸಬೇಕು, ಬ್ರೇಕು ಸಿಸ್ಟಮು, ಲಾಗ್ ಬುಕ್ಕು ಎಲ್ಲ ಒಂದು ವ್ಯವಸ್ಥಿತವಾಗಿರುತ್ತೆ. ಆ ವ್ಯವಸ್ಥೆ ಈ ಖಾಸಗಿ ಬಸ್ಗಳಲ್ಲಿ ಇಲ್ಲ. ಖಾಸಗಿ ಬಸ್ಗಳಲ್ಲಿ ಇವಾಗ ಸಾಯಂಕಾಲ ಚಿತ್ರದುರ್ಗಕ್ಕೆ 20 ಟಿಕೆಟ್ ಬೇಕು, ಹುಬ್ಳಿಗೆ 20 ಟಿಕೆಟ್ ಬೇಕು, ಬಂದರು ಅಂದ ತಕ್ಷಣ ಒಂದು ಬಸ್ ಅರೇಂಜ್ ಮಾಡ್ತಾರೆ, ಒಬ್ಬ ಡ್ರೈವರ್ ಅರೇಂಜ್ ಮಾಡ್ತಾನೆ. ಬಸ್ ಯಾವ ಕಂಡೀಷನ್ ಇರುತ್ತೆ ಗೊತ್ತಿರಲ್ಲ, ಡ್ರೈವರ್ಗೆ ಆ ಬಸ್ಸು ಓಡಿಸಿರೋ ಜ್ಞಾನ ಇರೋದಿಲ್ಲ. ಜಸ್ಟು ಯಾವ ಬಸ್ಸು ಓಡಿಸ್ಬೇಕೋ ಅದೇ ಬಸ್ಸು ಓಡಿಸೋ ಥರ ಅವರು ತೊಗೊಂಡು ಹೋಗ್ತಾರೆ. ಆಮೇಲೆ ಆ ಬಸ್ಸಲ್ಲಿ ಏನೇನಿದೆ, ಏನೇನು ಮೇಂಟೈನ್ ಮಾಡಿದ್ರು, ಆ ಮೇಂಟೈನ್ ಮಾಡಿದ್ದು ಚಾರ್ಟ್ ಡ್ರೈವರ್ಗೆ ಇರೋದಿಲ್ಲ. ಎಸ್, ಮಾತ್ರ ಸುನಿಲ್ ಅವರೇ, ಈ ಅಪಘಾತಗಳ ಸಂಖ್ಯೆ ಹೆಚ್ಚಳ ಆಗೋದಕ್ಕೆ ಕಾರಣ ಪ್ರಮುಖವಾಗಿ ಖಾಸಗಿ ಚಾಲಕರಲ್ಲಿ ಈ ರೀತಿ ಎಡವಟ್ಟುಗಳು ಕಂಡು ಬರ್ತಾ ಇರೋದು. ಸರ್, ಒಂದೇನಂದರೆ ಇದನ್ನು ಅಪಘಾತ ಅನ್ನೋದಕ್ಕಿಂತ ಮೋರೋವರ್ ನಿರ್ಲಕ್ಷ್ಯ ಅಂತ ಕರಿಬೋದು. ಯಾಕಂದರೆ ಒಂದ್ಸಲ ಆದರೆ ಅಪಘಾತ ಆಗ್ಬೋದು. ಫಾರ್ ಎಕ್ಸಾಂಪಲ್, ನಾನೀಗ ಈ ಆಫೀಸಿಗೆ ಬಂದಾಗ ಒಂದ್ಸಲ ಎಡು ಬಿದ್ದರೆ ಅದನ್ನು ನಾನು ಆಕ್ಸಿಡೆಂಟ್ ಅನ್ಬೋದು. ಪದೇ ಎಡು ಬೀಳ್ತಾ ಇದ್ದೀನಿ ಅಂದಾಗ ಆಫೀಸ್ ಅವರು ಅದಕ್ಕೆ ಏನೊಂದು ಮೆಜರ್ಮೆಂಟ್ ತೊಗೊಂಡಿದ್ರು ಅಂತ ಕೂಡ ಕ್ವಶನ್ ಮಾಡಬೇಕಾಗುತ್ತೆ. ಇಲ್ಲಿ ಆ ಮೆಜರ್ಮೆಂಟ್ನ ತೊಗೊಳ್ಳದೇ ಇರೋದೇ ತುಂಬ ಪ್ರಾಬ್ಲಮ್ ಆಗ್ತಿರೋದು. ಒಂದೇನಂದರೆ ಆಕ್ಸಿಡೆಂಟ್ಸ್ ಅಂತ ಬಂದಾಗ ಇಲ್ಲಿ ಮೇಯ್ನ್ ಈ ಪರ್ಟಿಕ್ಯುಲರ್ ಇನ್ಸಿಡೆಂಟು ನ್ಯಾಷನಲ್ ಲೆವೆಲಲ್ಲಿ ನ್ಯೂಸ್ ಆಗ್ತದೆ. ನಮ್ಮ ಪ್ರೆಸಿಡೆಂಟು ಟ್ವೀಟ್ ಮಾಡಿದ್ದಾರೆ ಈ ವಿಷಯದ ಬಗ್ಗೆ, ಲೈಕ್ ಎಲ್ಲ ಮಿನಿಸ್ಟರ್ಗಳು ಟ್ವೀಟ್ ಮಾಡ್ತಿದ್ದಾರೆ, ಬೇರೆ ಬೇರೆ ಸ್ಟೇಟಿಂದ ಟ್ವೀಟ್ ಮಾಡ್ತಿದ್ದಾರೆ. ಸೊ ಈ ಥರ ಒಂದು ಸೀರಿಯಸ್ ಮ್ಯಾಟ್ರ್ ಆಗಿದೆ ಅಂದಾಗ, ಲೈಕ್ ಇಲ್ಲಿ ಏನೇನೆಲ್ಲ ಏನೋ ಅರ್ಜೆಂಟಾಗಿ ನಾವು ಅದಕ್ಕೇನೋ ಕಾಂಪನ್ಸೇಷನ್ 5 lakh rupees ಕೊಡ್ತೀವಿ ಅಥವಾ 50,000 rupeesನ ಗಾಯ ಆದವರು ಕೊಡ್ತೀವಿ ಅನ್ನೋ ಬದಲು ಇದನ್ನು ಹೇಗೆ ಸರಿ ಮಾಡಬೇಕು ಅನ್ನೋದನ್ನ ಮೊದಲು ನೋಡಬೇಕಾಗುತ್ತೆ. ಯಾಕಂದರೆ ಖಾಸಗಿ ಬಸ್ಗಳು ಇವಾಗ ಏನಾಗ್ಬಿಟ್ಟಿದೆ ಅಂದರೆ, ಒಂದು ಸ್ಪೀಡು, ಇನ್ನೊಂದು ಪ್ರಾಫಿಟು, ಇದೆರಡರಿಂದನೇ ಬಿದ್ದಿದ್ದಾರೆ. ಯಾಕಂದರೆ ಸ್ಪೀಡ್ ತುಂಬ ಇಂಪಾರ್ಟೆಂಟು, ಯಾಕಂದರೆ ಅವರ ಟಾರ್ಗೆಟ್ಗಳನ್ನ ರೀಚ್ ಮಾಡಬೇಕು. ಪ್ರಾಫಿಟ್ ತುಂಬ ಇಂಪಾರ್ಟೆಂಟು, ಯಾಕಂದರೆ ನೀವು ಹೇಳ್ದಂಗೆ ಕ್ರಿಸ್ಮಸ್ ಇದೆ, ಸೊ ಈ ಟೈಮಲ್ಲಿ ಅಷ್ಟೇ ಅವರು ಸೀಸನ್ನ ತುಂಬ ಯುಟಿಲೈಸ್ ಮಾಡ್ಕೊಬೋದು.
ಯಾಕಂದರೆ ಕರ್ನಾಟಕದಲ್ಲಿ ಇವಾಗ ಆಲ್ರೆಡಿ ಫ್ರೀ ಬಸ್ಸಸ್ಗಳಿರೋದ್ರಿಂದ ಎಷ್ಟೋ ಖಾಸಗಿ ಬಸ್ಗಳಿಗೆ ಅದೊಂದು ಪ್ರಾಬ್ಲಮ್ ಆಗ್ತದೆ. ಯಾಕಂದರೆ ಅವ್ರಿಗೆ ಪ್ರಾಫಿಟ್ ಮಾರ್ಜಿನ್ನ ಇನ್ಕ್ರೀಸ್ ಮಾಡೋಕ್ಕೆ ಆಗ್ತಿಲ್ಲ. ಅವ್ರಿಗೆ ಇರೋದೊಂದು ಚಾನ್ಸು ಈ ರೀತಿ ಫೆಸ್ಟಿವಲ್ಸ್ಗಳು ಬಂದಾಗ ಹಾಗಾಗ. ಸೊ ಸರ್ ಹೇಳ್ದಂಗೆ ಡ್ರೈವರ್ಗಳು ಯಾರು ಅಥವಾ ಏನೋ ಬಸ್ಗಳ ಸೇಫ್ಟಿ ಹೇಗಿದೆ, ಕಂಡೀಷನ್ಸ್ ಹೇಗಿದೆ ಅನ್ನೋದನ್ನ ಚೆಕ್ ಮಾಡದೆ ರೋಡಿಗೆ ಬಿಟ್ಟಾಗ ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ. ಒಂದು ಮೇಯ್ನ್ಲಿ ಹೇಳಬೇಕು ಅಂತಂದರೆ ಈ ರೀತಿ ಅಪಘಾತಗಳಾಗೋದಕ್ಕೆ ಕಾರಣ ಏನಂದರೆ, ಒಂದು ನಮ್ಮಲ್ಲಿರೋ ಒಂದು ರೆಗ್ಯುಲೇಷನ್ಸ್ಗಳೇನಿದೆ ಅದನ್ನು ಪ್ರಾಪರಾಗಿ ಇಂಪ್ಲಿಮೆಂಟ್ ಮಾಡದೇ ಇರೋದು. ಈಗ ಫಾರ್ ಎಕ್ಸಾಂಪಲ್ ಯಾವುದ್ಯಾವ್ದು ರೂಲ್ಸ್ಗಳಿದೆ, ಇದನ್ನು ಯಾವುದನ್ನು ನಾವು ಹೊಸ್ದಾಗೇನೋ ಬರೀಬೇಕಂತ ಏನಿಲ್ಲ. ಈ ವಿಷಯದಿಂದ ಆಲ್ರೆಡಿ ಸಿಸ್ಟಮ್ ಅಲ್ಲಿ ಎಲ್ಲ ರೂಲ್ಸ್ಗಳು ಎಕ್ಸಿಸ್ಟಿಂಗ್ ಅಲ್ಲಿದೆ, ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡ್ತಿದೀವಾ ಅಥವಾ ಫಾಲೋ ಅಪ್ ಮಾಡ್ತಿದೀವ ಅನ್ನೋದೇ ಬಿಗ್ ಕ್ವಶನ್. ಈಗ ಫಾರ್ ಎಕ್ಸಾಂಪಲ್ ಈಗ ಈ ಡ್ರೈವರ್ ಯಾರು UP ಇಂದ ಬಂದು ಟ್ರಕ್ನ ಡ್ರೈವ್ ಮಾಡ್ಕೊಂಬಂದ ಅವನಿಂದ ಆಕ್ಸಿಡೆಂಟ್ ಆಯಿತು ಅಂತಿದ್ದಾರೆ, ಅಥವಾ ಲೈಕ್ ಇಲ್ಲಿ ಇನ್ನೊಂದು ಡ್ರೈವಿಂಗಿಂದ ಆಕ್ಸಿಡೆಂಟ್ ಆಯಿತು ಅಂತಿದ್ದಾರಲ್ವಾ. ಸೊ ಇಲ್ಲಿ ಎಷ್ಟು ಚೆಕ್ ಆಗಿದೆ? ಫಾರ್ ಎಕ್ಸಾಂಪಲ್ ಅವ್ರು ಹೇಳ್ದಂಗೆ ಲಾಗ್ ಬುಕ್ಸ್ ಅನ್ನೋದೇನಾದರೂ ಪ್ರೈವೇಟ್ ಬಸ್ಗಳಿಗಿದೆಯಾ? ಸೊ ಎಲ್ಲೂ ಕಾಣಿಸ್ತಿಲ್ಲ. ಯಾಕಂದರೆ ಲೈಕ್ ಯಾವುದೇ ಪ್ರೈವೇಟ್ ಬಸ್ಗಳನ್ನ ನೋಡಿದ್ರು ಕೂಡ ಫಾರ್ ಎಕ್ಸಾಂಪಲ್ ಮೇಯ್ನ್ಲಿ ಇಲ್ಲಿ ಸ್ಲೀಪರ್ ಹೇಳ್ದಂಗೆ ಕಂಜೆಷನ್ಸ್. ಯಾಕಂದರೆ ಒಂದು ಬಸ್ಸಲ್ಲಿ ಒಬ್ಬರು ಏನಾದ್ರು ಎಮರ್ಜೆನ್ಸಿ ಈ ಥರ ಆಯಿತು ಅಂದಾಗ ಬಸ್ಸಲ್ಲಿ ಯಾಕೆ ಅಷ್ಟು ಜನ ಸುಟ್ಟು ಇವತ್ತು ಸತ್ತಿದ್ದಾರೆ ಅಂದರೆ ಅಲ್ಲಿ ಎಸ್ಕೇಪ್ ಆಗೋಕ್ಕೆ ಬೇರೆ ಚಾನ್ಸಸ್ಗಳೇ ಇರೋದಿಲ್ಲ. ಯಾಕಂದರೆ ಸರ್ ಹೇಳ್ದಂಗೆ ಲೈಕ್ ಒಂದು ಕಂಜೆಷನ್ ಏನಿದೆ, ವಾಕಿಂಗ್ ಕಂಜೆಷನ್ಸು ತುಂಬ ಇಕ್ಕಟ್ಟಾಗಿರೋದ್ರಿಂದ ಅಲ್ಲಿ ತುಂಬ ಕಷ್ಟ ಆಗುತ್ತೆ ಯಾರಾದರೂ ಎಸ್ಕೇಪ್ ಆಗಬೇಕು ಈ ಥರ ಒಂದು ಸಿಚುವೇಷನ್ಸಲ್ಲಿ ಇದ್ರೂ ಕೂಡ. ಈಗ ಈ ಒಂದು ಆಕ್ಸಿಡೆಂಟಲ್ಲಿ ಉಳುಕಿರೋದು ಒಂದೇ ಒಂದು ಫ್ಯಾಮಿಲಿ, ಗಂಡ ಮತ್ತು ಹೆಂಡತಿ ಒಂದು ಹಾಸ್ಪಿಟಲ್ ಈಗ ಅಡ್ಮಿಟ್ ಆಗಿದ್ದಾರೆ ಎಸ್ಕೇಪ್ ಆಗಿ. ಯಾಕೆ ಎಸ್ಕೇಪ್ ಆದರು ಅಂದರೆ ಲೈಕ್ ಅವರು ಡ್ರೈವರ್ ಹಿಂದೆ ಕೂತಿದ್ರಿಂದ ಅದೊಂದು ಚಾನ್ಸಸ್ ಇತ್ತು ಅವ್ರಿಗೆ ವಿಂಡೋಯಿಂದ ಜಂಪ್ ಆಗಲಿಕ್ಕೆ, ಆ ಒಂದು ಪಾಸಿಬಿಲಿಟಿ ಇದರಿಂದ ಮಾತ್ರ ಆಯಿತು. ಸೊ ಈ ರೀತಿ ಇದ್ದಾಗ ಇಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗಿರೋದು ಏನಂದರೆ ನಮ್ಮ ಜನಗಳಿಗೆ ಒಂದು ಜೀವನಕ್ಕಿಂತ ಅಥವಾ ಜೀವಕ್ಕಿಂತ ಮುಖ್ಯವಾದದ್ದು ಏನು ಕಡಿಮೆ ದರದಲ್ಲಿ ಏನೋ ಆಗೋಗುತ್ತೆ ಅಥವಾ ಏನೋ ಈ ರೀತಿ ಒಂದು ಬಸ್ಗಳಲ್ಲಿ ಏನೋ ನಡೆಯುತ್ತೆ ಅನ್ನೋದಲ್ಲ, ನಮ್ಗೆ ಎಲ್ಲಿ ಸೇಫ್ಟಿ ಇದೆ. ಒಂದು ಮೇಯ್ನ್ಲಿ ಏನಂದರೆ ಇವಾಗ ಇನ್ಶೂರೆನ್ಸ್ ಅಂತ ನೋಡಿದ್ರೆ ಯಾವ ಪ್ರೈವೇಟ್ ಬಸ್ಸು ನಿಮಗೆ ಟ್ರಾನ್ಸ್ಪೋರ್ಟೇಷನ್ಗೆ ಇನ್ಶೂರೆನ್ಸ್ ಕೊಡುತ್ತೆ? ಸೊ ಇವಾಗ ನಾವು ಫ್ಲೈಟಲ್ಲಿ ಹೋಗ್ತೀವಿ ಅಂದರೆ ಅಥವಾ ಟ್ರೈನಲ್ಲಿ ಹೋಗ್ತೀವಿ ಅಂದರೆ BMTC ಬಸ್ಸಲ್ಲಿ ಹೋಗ್ತೀವಿ ಅಂದರೆ ಒಂದು ಇನ್ಶೂರೆನ್ಸ್ ಅಂತ ಇರುತ್ತೆ ನಿಮ್ಮ ಟ್ರಾವೆಲ್ಗೆ. ಬಟ್ ಇಲ್ಲಿ ಯಾವ ಇನ್ಶೂರೆನ್ಸ್ ನಿಮಗೆ ಕೊಡುತ್ತೆ? ಸೊ ಈ ರೀತಿ ಏನಾದ್ರು ಆಕ್ಸಿಡೆಂಟ್ಸ್ ಆದಾಗ ಯಾವುದು ಕೂಡ ಅವ್ರಿಗೆ ಹೆಲ್ಪ್ ಆಗೋದಿಲ್ಲ. ಆ್ಯಂಡ್ ಮೋರ್ ಓವರ್ ಡ್ರೈವರ್ಗಳಿಗೆ ಒಂದು ಟಾರ್ಗೆಟ್ ಅನ್ನೋದನ್ನ ಏನು ಫಿಕ್ಸ್ ಮಾಡಿರ್ತಾರೆ ಅದು ಹೆಂಗಾಗಿದೆ ಅಂದರೆ, ಫಾರ್ ಎಕ್ಸಾಂಪಲ್ ಈ ಡ್ರೈವರ್ನ ಏನು ನೋಡ್ತೀವಿ ನಾವು, ಈಸ್ ಫ್ರಮ್ UP ಇಂದ ಅವ್ನು ಡ್ರೈವ್ ಮಾಡ್ಕೊಂಬನ್ನ ಅಥವಾ ಇಲ್ಲಿಂದನೇ ಡ್ರೈವ್ ಮಾಡ್ತಿದ್ದಾನ ಏನು ಅಂತ ಗೊತ್ತಿಲ್ಲ. ಒಬ್ಬ ಕುಡಿದು ಡ್ರೈವ್ ಮಾಡೋನ್ಗಿಂತ ಸುಸ್ತಾಗಿರೋನು ಡ್ರೈವ್ ಮಾಡೋದು ತುಂಬ ಅಪಾಯಕಾರಿ. ಯಾಕಂದರೆ ಒಬ್ಬ ಕುಡ್ದವನಿಗೆ ಅಟ್ಲೀಸ್ಟ್ ಒಂದು ಅಭ್ಯಾಸ ಆಗಿಬಿಡುತ್ತೆ ಓವರ್ ಅ ಪೀರಿಯಡ್ ಆಫ್ ಟೈಮ್, ನಾನು ಕುಡ್ದಾಗ ಕೂಡ ಹಿಂಗೆ ಡ್ರೈವ್ ಮಾಡ್ತೀನಿ ಅಥವಾ ಹೀಗೇನೇ ಇರ್ತೀನಿ ಅನ್ನೋದು. ಬಟ್ ಸುಸ್ತಾದವನಿಗೆ ಅವ್ನು ನಿದ್ದೆ ಕಂಟ್ರೋಲ್ ಮಾಡೋಕ್ಕಾಗುತ್ತಾ ಅಥವಾ ಲೈಕ್ ಅವನ ಬಾಡಿನ ಮೈಂಡ್ನ ಎರಡನ್ನೂ ಕಂಟ್ರೋಲ್ ಮಾಡೋಕ್ಕಾಗುತ್ತಾ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಸೊ ನೈಟ್ ಜರ್ನಿ ಮಾಡಬೇಕಾದ್ರೆ ಆ ರೀತಿ ಸುಸ್ತಾಗಿರೋರ್ಗಾಗಿರ್ಬೋದು ಅಥವಾ ಶಿಫ್ಟ್ಗಳನ್ನ ಅಲೋಕೇಟ್ ಮಾಡೋದಾಗಿರ್ಬೋದು, ಇದು ಯಾವುದು ಕೂಡ ನಮ್ಮ ಸಿಸ್ಟಮಲ್ಲಿ ಚೆಕ್ ಆಗ್ತಿಲ್ಲ. ಇದೆಲ್ಲ ಕೂಡ ರೂಲ್ಸಲ್ಲಿದೆ, ಬಟ್ ಯಾವುದು ಕೂಡ ಚೆಕ್ ಆಗ್ತಿಲ್ಲ. ಈ ರೀತಿ ಚೆಕ್ ಆಗದೆ ಇದ್ದಾಗ ಈ ರೀತಿ ಆಕ್ಸಿಡೆಂಟ್ಸ್ಗಳು ತುಂಬ ಕಾಮನ್ ಆಗುತ್ತೆ. ಅದನ್ನು ಯಾವಾಗ ಹೈಲೈಟ್ ಮಾಡ್ತೀವಿ ಅಂತಂದರೆ ಈ ರೀತಿ ಏನಾದ್ರು ಆದಾಗ ತುಂಬ ದೊಡ್ಡ ಇಶ್ಯೂ ಅಂತ ಹೈಲೈಟ್ ಮಾಡ್ತೀವಿ, ಆ್ಯಂಡ್ ನೆಕ್ಸ್ಟ್ ಡೇ ಬೇರೆ ನ್ಯೂಸ್ ಬಂದರೆ ಎಲ್ಲ ಮರ್ತು ಬಿಡ್ತೀವಿ. ಅದು ನಮ್ಮ ಪ್ರಾಬ್ಲಮ್ ಆಗ್ತಿದೆ. ಯಾವುದೇ ಒಂದು ಈ ರೀತಿ ಇನ್ಸಿಡೆಂಟ್ಸ್ಗಳು ಕೂಡ ರೆಗ್ಯುಲರ್ ಫಾಲೋ ಅಪ್ಸ್ ಆಗಲಿ ಅಥವಾ ರೆಗ್ಯುಲರ್ ಆಗಿ ಅದು ಯಾವ ರೀತಿ ಒಂದು ಇಂಪ್ಲಿಮೆಂಟೇಷನ್ ಸ್ಟೇಜಿಂದ ಮತ್ತೆ ಕವರ್ ಅಪ್ ಆಗೋ ಸ್ಟೇಜ್ವರೆಗೂ ಏನೇನೆಲ್ಲ ಆಗಬೇಕು ಅದೆಲ್ಲ ಆಗ್ತಿದೆಯಾ ಅಂತ ಗೌರ್ಮೆಂಟ್ ಕೂಡ ಚೆಕ್ ಮಾಡೋದಿಲ್ಲ ಅಥವಾ ಅಥಾರಿಟೀಸ್ ಕೂಡ ಚೆಕ್ ಮಾಡೋದಿಲ್ಲ. ಹಾಗಿದ್ದಾಗ ಮಾತ್ರ ಈ ರೀತಿ ಆಕ್ಸಿಡೆಂಟ್ಸ್ಗಳು ತುಂಬ ಕಾಮನ್ ಆಗಿ ಆಗ್ತಿರುತ್ತೆ. ಹಾಗಾಗಿ ಇದನ್ನು ನಾವು ಆಕ್ಸಿಡೆಂಟ್ ಅಂತ ಕರೆಯೋಕೆ ನಮ್ಮ ಬದಲು ನಿರ್ಲಕ್ಷ್ಯ ಅಂತ ಕರೆಯೋದೇ ತುಂಬ ಬೆಸ್ಟ್ ಅನ್ಸುತ್ತೆ. ಎಸ್, ಮಾತಾಡೋಣ. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಕಾರ್ಯದರ್ಶಿಯಾಗಿರುವಂಥ ಬಸವರಾಜ್ ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್, ಇದು ಆಕ್ಸಿಡೆಂಟ್ ಅಥವಾ ನಿರ್ಲಕ್ಷ್ಯನ? ನಿರ್ಲಕ್ಷ್ಯನೇ ಆಕ್ಸಿಡೆಂಟ್ ಕೂಡ. ಈಗ ಖಾಸಗಿ ಬಸ್ಗಳಲ್ಲಿ ನಮ್ಮ ಈಗಾಗಲೇ ಇಬ್ಬರು ನಮ್ಮ ಸ್ನೇಹಿತರು ಹೇಳಿದಾಗೆ ಅನೇಕ ಕೊರತೆಗಳು. ಭಾಳ ಮುಖ್ಯವಾಗಿ ಅವರು ಹೇಳಿದ ಟೈಮ್ಗೆ ಹೊರಡೋದಿಲ್ಲ. ದೊಡ್ಡ ಊರುಗಳಲ್ಲಂತೂ ನೀವು ಹೈದರಾಬಾದ್ಗೆ ಹೋಗಿ ಹೊರಡಬೇಕಂದ್ರೆ ಎಲ್ಲಿಂದ ಹೊರಡಬೇಕು ಅಂತ ಜಾಗ ಹುಡ್ಕೋದು ಕಷ್ಟ. ಮತ್ತು ಅವ್ರು 1 ಗಂಟೆ ಆದರೂ ಡಿಲೇ ಮಾಡಿಬಿಡ್ತಾರೆ. ಅದೇ ನೀವು ಗೌರ್ಮೆಂಟ್ ಬಸ್ ಆದರೆ ಎಷ್ಟು ಜನ ಇರಲಿ ಏನಿರಲಿ ಅವ್ನ ಟೈಮಿಗೆ ಸರಿಯಾಗಿ ಹೊರಟ್ಬಿಡ್ತಾನೆ. ಇಲ್ಲಿ ಇವರು 1 ಗಂಟೆ 1.5 ಗಂಟೆ ಡಿಲೇ ಮಾಡ್ತಾರೆ. ಮತ್ತು ಅದನ್ನು ಅಲ್ಲಿ ದಾರಿನಲ್ಲಿ ಮೇಕಪ್ ಮಾಡೋಕೆ ಹೊರಡ್ತಾರೆ. ಮೇಕಪ್ ಮಾಡೋಕ್ಕೆ ಹೋಗುವಾಗ ಸ್ಪೀಡ್ ಜಾಸ್ತಿ ಆಗುತ್ತೆ. ಮತ್ತು ಈಗಾಗಲೇ ಪ್ರಸ್ತಾಪ ಮಾಡಿದ ಹಾಗೆ ಅವ್ರಿಗೆ ಜೊತೆಗೆ ಇನ್ನೊಬ್ಬ ಡ್ರೈವರ್ ಇರೋದಿಲ್ಲ, ಅವ್ರಿಗೆ ಬೇಕಾದ ಸಪೋರ್ಟ್ ಸಿಸ್ಟಮ್ ಇರೋದಿಲ್ಲ, ಅವ್ರ ಸ್ಯಾಲ್ರಿನೂ ಹಾಗೆ ಇರುತ್ತೆ. ಹಾಗಾಗಿ ಈ ವಿಷಯಗಳಿಗೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗುತ್ತೆ. ಮುಖ್ಯವಾಗಿ ಅವರು ಹೊರಡೋ ಡಿಪಾರ್ಚರು ಟೈಮಿಗೆ ಕರೆಕ್ಟಾಗಿ ಹೊರಡಬೇಕು, ಆಗ ಅರೈವಲ್ ಕರೆಕ್ಟ್ ಟೈಮ್ಗೆ ಆಗುತ್ತೆ. ಸೊ ಇದು ಒಂದು. ಎರಡನೇದು, ಈ ಖಾಸಗಿನಲ್ಲಿ ಹೆಂಗೆ ಬೇಕಂಗೆ ರೇಟ್ ಹೆಚ್ಚು ಮಾಡ್ತಾರೆ. ಅದು ಇದಕ್ಕೆ ಆಕ್ಸಿಡೆಂಟಿಗೆ ಕನೆಕ್ಟೆಡ್ ಇದೆಯೋ ಇಲ್ವೋ ಅದು ಬೇರೆ ಪ್ರಶ್ನೆ. ನಾವು ಸರಿ ಗುಲ್ಬರ್ಗದಿಂದ ಹೊರಡ್ಬೇಕಾದ್ರೆ 2,500 ರೂಪಾಯಿ ಬಸ್ಸಿಗೆ ಪ್ರೈವೇಟ್ ಬಸ್ಸು ಏರಿಸ್ಬಿಡ್ತಾರೆ. ಈಗ ನೋಡಿ ರಜದಲ್ಲಿ ಕೊನೆಗೆ ನಾವು ಇನ್ನೇನು ಮಾಡೋದು ಅಂದ್ಬಿಟ್ಟು KSRTC ಒಳಗಡೆ ಬಂದು KSRTC ಬಂದು ಕೆಂಪು ಬಸ್ ಬರ್ತಿತ್ತು 600 ರೂಪಾಯಿ. ಹೆಂಗಾರು ಆಗಲಿ ಸೀಟ್ ಸಿಗ್ತಲ್ಲ ಬೆಂಗಳೂರಿಗೆ ಹೋಗೋಣ ಅಂತ ಹೊರಟ್ವಿ. ಹಾಗಾಗಿ ಈ ಖಾಸಗಿ ಸಿಸ್ಟಮ್ನಲ್ಲಿ ಈ ನಿಯಂತ್ರಣಗಳು
ವ್ಯವಸ್ಥಿತವಾಗಿ ಆಗಬೇಕಾಗಿದೆ. ಅವರು ಅದನ್ನು ಸರಿಪಡಿಸ್ಕೋಬೇಕು. ಅವ್ರು ಕೇವಲ ನಾವು ಲಾಭ ದೃಷ್ಟಿ ಅಥವಾ ಏನೋ ರನ್ ಮಾಡೋ ದೃಷ್ಟಿಯನ್ನೇ ಅವರು, ನೀವು ನೋಡಿ ಆಟೋಗಳು ನೋಡಿ, ಒಂದು 10-20 ಜನ ಬಂದರೂ ಹಾಕ್ಕೊಳ್ತಾನೆ ಇರ್ತಾರೆ. ಕೆಲವು ಕಡೆ ಗ್ರಾಮೀಣ ಪ್ರದೇಶದಲ್ಲಿ ಟ್ರಿಪ್ ಆಟೋಗಳಲ್ಲಿ ಅವ್ರಿಗೆ ಮಿತಿನೇ ಇಲ್ಲ. ಅವ್ರಿಗೇನಂದರೆ ಒಬ್ಬ ಎಕ್ಸ್ಟ್ರಾ ಬರಬೇಕಷ್ಟೇ. ಅದು ಆಟೋ ಎಂಜಿನ್ ಎಳೆಯುತ್ತಾ ಹಳ್ಳಕ್ಕೆ ಬೀಳುತ್ತಾ ಒಂದೂ ಇಲ್ಲ. ಹಾಗಾಗಿ ಇದಕ್ಕೆ ಸರ್ಕಾರನೇ ನಿಯಂತ್ರಣವನ್ನು ಮಾಡಬೇಕು. ಏಕೆಂದರೆ ಅವ್ರಿಗೆ ಪ್ರಾಫಿಟ್ ಮೋಟಿವ್ ಇರುತ್ತೆ, ಅವರು ಅದ್ರ ಕಡೆ ಗಮನ ಹರಿಸೋದಿಲ್ಲ. ಜನಗಳಿಗೆ ಏನಾಗುತ್ತೆ, ನಮ್ಮಂಥವ್ರಿಗೆ, ನಾವು ಈಗ ತುಂಬ ಟ್ರಾವೆಲ್ ಮಾಡ್ತಿರ್ತೀನಿ, ನಾನು ಎವ್ರಿ ವೀಕ್ ಆದರೂ ಟ್ರಾವೆಲ್ ಮಾಡ್ತೀನಿ. ನಮಗೇನಿರುತ್ತೆ, ಇನ್ ಟೈಮಿಗೆ ಯಾವ ಸ್ಥಳಕ್ಕೆ ತಲುಪಿ ಅಲ್ಲಿಂದ ನಾವು ಮುಂದಿನ ಕೆಲಸವನ್ನು ನೋಡಬೇಕಾಗಿರುತ್ತೆ. ಹಾಗಾಗಿ ಅನಿವಾರ್ಯವಾಗಿ ಯಾವುದೋ ಒಂದು ಬಸ್ ಹತ್ಕೊಳ್ತೀವಿ, ಹೋಗ್ತೀವಿ. ಅವರ ಇನ್ಫ್ರಾಸ್ಟ್ರಕ್ಚರ್ ಆಗ್ಬೋದು, ಅವರ ವ್ಯವಸ್ಥೆಗಳು ನಮ್ಮ ಪರಿಚಯ ಇರೋದಿಲ್ಲ. ಹಾಗಾಗಿ ಈಗಾಗಲೇ ಕಳೆದ ತಿಂಗಳು ಹೈದರಾಬಾದ್ ರೂಟ್ನಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು, ಇಲ್ಲೊಂದು ಆಕ್ಸಿಡೆಂಟ್ ಆಯಿತು. ಹೆಚ್ಚಿನ ಇದು ಸರ್ಕಾರ ಬಸ್ಗಳಲ್ಲಿ ಈ ಥರ ಆಗೋದು ಕಡಿಮೆ, ಆಲ್ಮೋಸ್ಟ್ ಕಡಿಮೆ. ಅಲ್ಲಿ ಎಲ್ಲದಕ್ಕೂ ಒಂದು ರೂಲ್ಸ್ ಅವರು ಫಾಲೋ ಮಾಡ್ತಾರೆ. ಸ್ಪೇಸ್ ಇರ್ಬೋದು, ಇನ್ನೊಂದಿರ್ಬೋದು. ಈ ಬಸ್ಗಳಲ್ಲಿ ಈ ಗೇಟ್ ಹತ್ರ ಮಲಗಿಬಿಟ್ರೆ ಟಾಪಲ್ಲಿ ನಿಮ್ಮ ನಿದ್ದೆನೇ ಮಾಡೋಕ್ಕಾಗಲ್ಲ, ಬಂದು ನಿಮ್ಗೆ ಬಡಿತಾನೇ ಇರುತ್ತೆ ಕಾಲಿಗೆ, ಅಥವಾ ನಿಮ್ಮ ಕಾಲಿಗೆ ಏಟಾಗೋ ರೀತಿಯಲ್ಲಿ ಇನ್ನೊಬ್ಬರು ಬಾಗಿಲು ತೆಗೆದ್ರೆ ಇದಾಗುತ್ತೆ. ಹಾಗಾಗಿ ಈ ಬಗ್ಗೆ ತೀವ್ರವಾದ ಗಮನವನ್ನು ಸರ್ಕಾರ ಮತ್ತು ಟ್ರಾನ್ಸ್ಪೋರ್ಟ್ ಇಲಾಖೆ ನಮ್ಮ ಸ್ನೇಹಿತರು ಹೇಳ್ದಂಗೆ ನಮ್ಮಲ್ಲಿ ಯಾವ ಹೊಸ ನಿಯಮ ಬೇಕಿಲ್ಲ ಸರ್, ಎಲ್ಲ ನಿಯಮಗಳು ಇವೆ ಈಗ. ಹಾಗಾಗಿ ಇನ್ನೊಂದು, ನಾನು ಪ್ರಯಾಗ್ರಾಜ್ ದುರಂತ ಆಯ್ತಲ್ಲ ಡೆಲ್ಲಿನಲ್ಲಿ, ನಾನು ಡೆಲ್ಲಿಗೆ ಹೋಗ್ಬೇಕಾಯ್ತು. ನಮ್ಮ ಫ್ರೆಂಡಿಗೆ ಫೋನ್ ಮಾಡಿ ಕೇಳಿದೆ, ಅಲ್ಲಿ ಕಾಲು ತುಳ್ತಾಗಿ ಜನ ಸತ್ತಿದಾರಲ್ಲ, ನಮ್ಗೆ ಬರೋಕ್ಕೇನು ತೊಂದರೆ ಇಲ್ವಾ ಅಂತ. ನೋಡಿ, ಎಲ್ಲೇ ಆಕ್ಸಿಡೆಂಟ್ ಆಗಲಿ, ಏನೇ ಘಟನೆ ಆಗಲಿ ನಡೀಲಿ, ಮುಂದಿನ ಒಂದು 6 ತಿಂಗಳು ಅಲ್ಲಿ ಸೇಫ್ ಇರುತ್ತೆ ಅಂದ್ಕೊಳ್ಳಿ. ಅಂದರೆ ಪ್ರಿಕಾಷನರಿ ತೊಗೊಂಡ್ಬಿಡ್ತಾರೆ, ಆಮೇಲೆ ಮರ್ತ್ಬಿಡ್ಬೋದು. ಸೊ ಹಾಗಾಗಿ ನಾವು ಇದನ್ನು ಅಲ್ಪಕಾಲಿಕ ಪ್ರಿಕಾಷನ್ಸ್ಗಿಂತ ಒಂದು ದೀರ್ಘಕಾಲಿಕ ಪ್ರಿಕಾಷನ್ಸನ್ನು ಸರ್ಕಾರಗಳು ತಗೋಬೇಕು. ಮುನಿರಾವ್ ಸರ್, ಈಗ ಒಬ್ಬ ಪ್ರಯಾಣಿಕ ತಾನು ಸೇಫ್ಟಿಯಾಗಿ ಸುರಕ್ಷಿತವಾಗಿ ಆ ಸ್ಥಳಕ್ಕೆ ತಲುಪಬೇಕು ಅಂತ ಹೇಳಿದ್ರೆ ಆತನ ಬೇಡಿಕೆ ಏನೆಲ್ಲ ಇರಬೇಕು? ಆತನ ಬೇಡಿಕೆ ಅಂತ ಹೇಳಿದ್ರೆ ಮುಖ್ಯವಾಗಿ ಅವನಿಗೆ ಒಂದು ನಂಬಿಕೆ ಬರಬೇಕು. ಈ ಬಸ್ಸಿನಲ್ಲಿ ಈ ಒಂದು ಸಂಸ್ಥೆಯ ಬಸ್ಸು ಚೆನ್ನಾಗಿದೆ, ಈ ಸಂಸ್ಥೆಯ ಬಸ್ಸು ಎಲ್ಲ ನಿರ್ವಹಣೆಗಳನ್ನ ಚೆನ್ನಾಗಿ ಮಾಡಿದ್ದಾರೆ, ಸಮಯಕ್ಕೆ ತಕ್ಕಂಗೆ ಹೋಗುತ್ತೆ, ಅಥವಾ ನಾನು ಈ ಬಸ್ಸಲ್ಲಿ ಜರ್ನಿ ಮಾಡಿದ್ರೆ ನನಗೊಂದು ಇನ್ಶೂರೆನ್ಸ್ ಇದೆ, ಅಂದರೆ ನನಗೆ ಖಾತ್ರಿಯಾಗಿ ಒಂದು ಜೀವ ವಿಮೆ ಇದೆ, ಇವೆಲ್ಲವನ್ನೂ ಪ್ರಯಾಣಿಕ ಗಮನಿಸಬೇಕು. ಆಮೇಲೆ ಈ ಬಸ್ಸಲ್ಲಿ ಯಾವ್ಯಾವ ಮಾನದಂಡಗಳು ಸರ್ಕಾರ ಕೊಟ್ಟಿದೆ ಆ ಎಲ್ಲ ಮಾನದಂಡಗಳನ್ನು ಈ ಸಂಸ್ಥೆ ಪೂರೈಸಿದೆಯಾ. ಇವಾಗ ಉದಾಹರಣೆಗೆ ಹೇಳೋದಾದರೆ ಹಿಂದೆ ಒಂದು ಡೋರ್ ಇರಲೇಬೇಕು ಅಂತ ರೂಲ್ಸ್ ಇದೆ. ಆ ಡೋರ್ ಇರೋದು ಮಾರ್ಕಿಂಗ್ ಇರಬೇಕು. ಜನ ಸುಮ್ಮನೆ ಹತ್ತಿತ್ತಿರ್ತಾರೆ, ಎಲ್ಲಿದೆ ಡೋರು ಗೊತ್ತಿಲ್ಲ, ಅಥವಾ ಯಾರಾದರೂ ತಿಳಿ ಹೇಳಬೇಕು, ನೋಡಿರಿ ಹಿಂದೆ ಒಂದು ಡೋರ್ ಇದೆ ಎಮರ್ಜೆನ್ಸಿಲಿ. ಈಗ ನೋಡಿ, ನೀವು ಫ್ಲೈಟಲ್ಲಿ ಕೂತಾಗ ಫ್ಲೈಟಲ್ಲಿ ನಿಮಗೆ ಸಮುದ್ರನೇ ಬರಲ್ಲ ಇಲ್ಲಿಂದ ಡೆಲ್ಲಿಗೆ ಹೋಗುವಾಗ, ಆದರೂ ಅವರು ಒಂದು ಪ್ರೋಟೋಕಾಲ್ ಇರುತ್ತೆ. ನೀರಲ್ಲಿ ಹೆಂಗೆ ಧುಮ್ಕೋದು ಹೇಳ್ಕೊಡ್ತಾರೆ, ಉಸಿರಾಟ ಆದಾಗ ಇದು ಮಾಸ್ಕ್ ತೊಗೊಳ್ಳೋದು ಹೆಂಗೆ ಹೇಳ್ಕೊಡ್ತಾರೆ. ಅದು ಒಂದು ಪ್ರತಿಕ್ರಿಯೆ ಪರ್ಯಂತರವಾಗಿರಬೇಕು, ನಿರಂತರವಾಗಿರಬೇಕು. ಅದು ಆ ಒಂದು ನಿರಂತರತೆ ಇದ್ದಾಗ ಏನಾಗುತ್ತೆ, ಎಲ್ಲಲ್ಲೂ ಅಲರ್ಟ್ ಆಗುತ್ತೆ. ಅವ್ರು ನೋಡಿ, ಈಗ ಫ್ಲೈಟಲ್ಲಿ ಹೇಳ್ತಾರೆ ಇದು ನಿಮ್ಗೆ ಗೊತ್ತಿದೆ ಆದರೂ ಇನ್ನೊಂದ್ಸಲಿ ನಾವು ಹೇಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆ ಥರ ಒಂದು ಸಿಸ್ಟಮ್ಮು ಪ್ರತಿಯೊಂದು ಬಸ್ ಹತ್ತುವಾಗಲೂ ಇರಬೇಕು. ಈಗ ನೋಡಿ, ಒಂದು ಹೇಳೋದಾದರೆ ನೀವು ಟ್ರೈನಲ್ಲಿ ಕೋಚ್ಗಳನ್ನ ಅಬ್ಸರ್ವ್ ಮಾಡಿದಿರೋ ಇಲ್ವೋ, ಆ ಟ್ರೈನ್ ಒಂದೊಂದು ಕೋಚ್ ಹಿಂದೆ ಬರೆದಿರ್ತಾರೆ, ಈ ಕೋಚು ಈ ಡಿಪೋಗೆ ಯಾವತ್ತು ವಾಪಸ್ ಹೋಗಬೇಕು, ಯಾವ ಡೇಟಲ್ಲಿ ವಾಪಸ್ ಹೋಗಬೇಕು ಅಂತ ಬರೆದಿರ್ತಾರೆ. ಅದನ್ನು ಅಲ್ಲಿ ಒಂದು ರೈಲ್ವೆ ಅಧಿಕಾರಿಗಳು, ಅದಕ್ಕೆ TXR ಡಿಪಾರ್ಟ್ಮೆಂಟೇ ಇದೆ ಒಂದು, TXR ಅವ್ರು ಬಂದು ಎಲ್ಲ ಕೋಚ್ನೂ ಚೆಕ್ ಮಾಡ್ತಾರೆ, ಇದು ಹೋಗೋಕ್ಕೆ ಲಾಯ್ಕಿದೆಯಾ ಅಂತ. ಅದೆಲ್ಲ ಆಗಿದ ತಕ್ಷಣ ಲಾಗ್ ಬುಕ್ ಬರೆದಿದ್ದ ತಕ್ಷಣ ಆ ಟ್ರೈನ್ ಹೊರಡೋದು. ಅದೇನಾದರೂ ಡ್ಯೂ ಡೇಟು ಖಾಲಿ ಇತ್ತು ಅಂತ ಹೇಳಿದ್ರೆ ಆ ಕೋಚ್ನ ಸಪ್ರೇಟ್ ಮಾಡಿಬಿಡ್ತಾರೆ. ಆ ರೀತಿ ಒಂದು ಮಾನದಂಡಗಳು ಬಸ್ಗೂ ಇರಬೇಕು. ಈ ಬಸ್ಸಲ್ಲಿ ಟೈರ್ ಯಾವಾಗ ರಿಪ್ಲೇಸ್ ಮಾಡಿದ್ದು, ಟೈರು ನಿರ್ವಹಣೆ ಕರೆಕ್ಟಾಗಿದೆಯಾ, ಅದಕ್ಕೊಂದು, ಈಗ ಯುರೋಪ್ ದೇಶಗಳಲ್ಲಿದ್ದಂಗೆ ವಿಂಟರಲ್ಲಿ ಬೇಸಿಗೆ ಕಾಲದಲ್ಲಿ ಬೇರೆ ಬೇರೆ ಟೈರ್ಗಳು ಮಾಡ್ತಾರೆ, ನಮ್ಮಲ್ಲಿ ಆ ವ್ಯವಸ್ಥೆ ಇಲ್ಲ. ಆದರೂ ಕೂಡ ಈ RTO ಒಂದು ಮಾನದಂಡ ಇದೆ, ಆ ಟೈರು ಇಷ್ಟು ಸೌದ ಮೇಲೆ ಚೇಂಜ್ ಮಾಡಬೇಕು ಅಂತ. ಆ ಮಾನದಂಡಗಳಾದರೂ ನಮಗೆ ಕಾರ್ಯರೂಪಕ್ಕೆ ಬರಬೇಕು. ಆವಾಗ ನಿಮಗೆ ಈ ಥರ ಒಂದು ದುರಂತಗಳು ಸುಮಾರು ಕಡಿಮೆ ಆಗ್ಬೋದು ಅಂತ ನಂದು ಒಂದು ಅನಿಸಿಕೆ. ಎಸ್ ಸುನಿಲ್ ಅವರಿಗೆ, ಈ ಬಸ್ ಚಾಲಕರ ಟ್ರೈನಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಆ್ಯಕ್ಚುಲಿ ಏನಂದರೆ ಬಸ್ಗೆ ಆಗಿರ್ಬೋದು, ಡ್ರೈವರ್ಸ್ ಆಗಿರ್ಬೋದು, ಪ್ಯಾಸೆಂಜರ್ಸ್ ಆಗಿರ್ಬೋದು, ದ ಹೋಲ್ ಸಿಸ್ಟಮ್ ಹ್ಯಾಸ್ ಸಮಥಿಂಗ್ ಕಾಲ್ಡ್ ಆಸ್ 5 E's ಅಂತ, 5 E ಅಂತ. ಒಂದು ಎಜುಕೇಷನ್ ಅಂತ ಅಂತಾರೆ, ಇನ್ನೊಂದು ಎನ್ಫೋರ್ಸ್ಮೆಂಟ್, ಅದು ಬಿಟ್ಟರೆ ನೆಕ್ಸ್ಟ್ ಬರೋದು ಎನ್ವೈರ್ನಮೆಂಟ್,
ಅಂದರೆ ಇವ್ಯಾಲ್ಯೂಯೇಷನ್ ಕೂಡ ಅಂತಾರೆ ಅದನ್ನು. ಸೊ ಈ ರೀತಿ 5 ಇಗಳಂತ ಕರೀತಾರೆ. ಒಂದು ಎಜುಕೇಷನ್, ಫಸ್ಟ್ ಒನ್ ಬರೋದು ಎಜುಕೇಷನ್ ಯಾರಿಗೆ ಅಂದರೆ ಒಂದು ಡ್ರೈವರ್ಗೆ, ಇನ್ನೊಂದು ಪ್ಯಾಸೆಂಜರ್ಗೆ. ಸೊ ಡ್ರೈವರ್ಗೆ ಯಾವ್ಯಾವೆಲ್ಲ ಎಜುಕೇಷನ್ಸ್ ಇರಬೇಕು, ಒಂದು ಅವನು ಡ್ರೈವಿಂಗ್ ಮಾಡಲಿಕ್ಕೆ ಅವನ ಮೆಂಟಲ್ ಸ್ಟೆಬಿಲಿಟಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅವ್ನಿಗೆ ಎಜುಕೇಷನ್ಸ್ ಇರಬೇಕು. ಸೊ ಅವನ ಫಿಟ್ನೆಸ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅವ್ನಿಗೆ ಎಜುಕೇಷನ್ ಇರಬೇಕು. ಜೊತೆಗೆ ಡ್ರೈವಿಂಗ್ ಮಾಡೋ ಅಂಥ ವೆಹಿಕಲ್ ಯಾವುದಿದೆ ಅದ್ರ ಬಗ್ಗೆ ಅವೇರ್ನೆಸ್ ಇರಬೇಕು. ಫಾರ್ ಎಕ್ಸಾಂಪಲ್ ಸರ್ ಹೇಳ್ದಂಗೆ ಆ ವೆಹಿಕಲ್ನ ಕಂಡೀಷನ್ ಏನಿದೆ ಅನ್ನೋದ್ರ ಬಗ್ಗೆ ಅವ್ನಿಗೆ ಕಂಪ್ಲೀಟ್ ಬ್ರೀಫ್ ಆಗಿರಬೇಕು. ಸೊ ಈ ಎಲ್ಲ ಎಜುಕೇಷನ್ಸ್ಗಳು ಒಬ್ಬ ಡ್ರೈವರ್ಗೆ ಇರಬೇಕಾಗುತ್ತೆ. ಬಟ್ ಇದನ್ನು ಯಾವ ಒಂದು ಖಾಸಗಿ ಸಂಸ್ಥೆಗಳಾಗಿರ್ಬೋದು ಇವತ್ತು, ಅಥವಾ ಖಾಸಗಿ ಒಂದು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ರನ್ ಮಾಡ್ತಿರೋ ಓನರ್ಸ್ಗಳಾಗಿರ್ಬೋದು ರನ್ ಮಾಡ್ತಿದ್ದಾರೆ. ಯಾರೋ ಒಬ್ಬ ಲೈಕ್ ಬೆಳಿಗ್ಗೆ ಪಾಪ ಡ್ಯೂಟಿ ಮುಗಿಸ್ಕೊಂಬಂದು ಮಲಗಿರ್ತಾನೆ, ಡ್ರೈವರ್ ಇನ್ಯಾರೋ ಇಲ್ಲ ನಮ್ಮ ಹೆಂಡ್ತಿಗೆ ಹುಷಾರಿಲ್ಲ, ಇನ್ಯಾರಿಗೋ ಜ್ವರ ಅಂತ ರಜಾ ಆಗ್ತಾನೆ, ಇವನೇ ಬಾಪ ಇವತ್ತು ಅಂದರೆ ಅವ್ನು ಬರಬೇಕು. ಯಾಕಂದರೆ ಡಬಲ್ ಡ್ಯೂಟಿ ಸಿಗುತ್ತೆ ಅನ್ನೋ ಒಂದು ಆಸೆ ಇರುತ್ತೆ, ಇಲ್ಲ ಅಂದರೆ ಲೈಕ್ ಓನರ್ ಕೆಲಸದಿಂದ ತೆಗಿತಾನೇನೋ ಭಯ ಇರುತ್ತೆ. ಸೊ ಹಾಗಿದ್ದಾಗ ಈ ಎಜುಕೇಷನ್ಸ್ ಅಥವಾ ಈ ಒಂದು ಅವೇರ್ನೆಸ್ಗಳನ್ನ ಇಟ್ಕೊಂಡು ಯಾವ ಡ್ರೈವರ್ ಬಸ್ ಕತ್ತುತ್ತಿದ್ದಾನೆ? ಇಲ್ಲ, ಅನಿವಾರ್ಯತೆ ಅನ್ನೋದು ಡ್ರೈವರ್ಗಳು ಕೂಡ ಇದೆ. ಸೊ ಹಾಗಾಗಿ ಈ ಒಂದು ಅಪಘಾತಗಳಾಗ್ತದೆ. ನೆಕ್ಸ್ಟ್ ಇನ್ನೊಂದೇನೆಂದರೆ ನಮ್ಮಲ್ಲಿ ಮೇಯ್ನ್ ಬರೋದು ಇಂಜಿನಿಯರಿಂಗ್ ಅಂತ ಅಂತಾರೆ. ಏನಂದರೆ ರೋಡ್ ಇಂಜಿನಿಯರಿಂಗ್ ಆಗಿರ್ಬೋದು, ಅಥವಾ ಈ ಒಂದು ರೋಡ್ ನಾನು ಏನು ಡ್ರೈವ್ ಮಾಡ್ತಿದ್ದೀನಿ, ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರ್ ಟು ಮುಂಬೈ ಅಂದರೆ ಆ ರೋಡ್ ಕನ್ಸ್ಟ್ರಕ್ಷನ್ ಹೆಂಗಾಗಿದೆ, ಎಲ್ಲೆಲ್ಲಿ ಕರ್ವ್ಸ್ ಇದೆ, ಎಲ್ಲೆಲ್ಲಿ ಹಂಪ್ಸ್ ಇದೆ, ಸೊ ಯಾವ ಸ್ಪೀಡ್ ಮೇಂಟೈನ್ ಮಾಡಬೇಕು, ಈ ಒಂದು ಇಂಜಿನಿಯರಿಂಗ್ ಸಿಸ್ಟಮ್ ಕರೆಕ್ಟಾಗಿದೆಯಾ. ಫಾರ್ ಎಕ್ಸಾಂಪಲ್ ಹಂಪ್ಸ್ಗಳು ಕೂಡ ಎಲ್ಲಂದರಲ್ಲಿ ಹಂಪ್ಸ್ಗಳನ್ನ ಹಾಕ್ಬೋದಾ, ಅಥವಾ ಎಲ್ಲಂದರಲ್ಲಿ ಡಿವೈಡರ್ಗಳನ್ನ ಕೊಡ್ಬೋದಾ, ಈ ರೀತಿ ಇಂಜಿನಿಯರಿಂಗ್ ಏನಿದೆ ಅದನ್ನು ಗೌರ್ಮೆಂಟ್ವರೆಗೂ ಟೇಕ್ ಓವರ್ ಮಾಡಿರಬೇಕು. ಆ್ಯಂಡ್ ಜನಗಳು ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಇರಬೇಕು. ಸೊ ಅದೆಲ್ಲ ಬಿಟ್ಟು ಮೇಯ್ನ್ ಇನ್ನೊಂದೇನೆಂದರೆ ಎನ್ಫೋರ್ಸ್ಮೆಂಟ್. ಇದೆಲ್ಲ ಆಗಿದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡೋ ಡಿಪಾರ್ಟ್ಮೆಂಟ್ಸ್ಗಳೇನಿದೆ ಅದನ್ನು ರೆಗ್ಯುಲರಾಗಿ ಚೆಕ್ ಮಾಡಬೇಕು. ಈಗ ಏನಂದರೆ ಪೊಲೀಸವರು ನಮ್ಮ ಟ್ರಾಫಿಕ್ ಅವ್ರು ಹೇಗೆ ನಿಂತ್ಕೊಂಡು ಲೈಕ್ ಹೆಲ್ಮೆಟ್ ಹಾಕಿಲ್ಲ ಅಂದರೆ ಹಿಡಿತಾರೆ, ಅಥವಾ ಇನ್ಯಾವುದೋ ಒಂದು ವಿಷಯಕ್ಕೆ ಹಿಡಿತಾರೆ, ಆ ರೀತಿ RTOದವರು ಎಷ್ಟು ಸಲ ರೋಡಲ್ಲಿ ನಿಂತ್ಕೊಂಡು ಹೈವೇಗಳಲ್ಲಿ ನಿಂತ್ಕೊಂಡು ಈ ಥರ ಕೆಲಸಗಳನ್ನ ನೈಟ್ ಹೊತ್ತು ಮಾಡಿದ್ದಾರೆ. ಬೆಳಿಗ್ಗೆ ಹೊತ್ತೆಲ್ಲೋ ರೋಡಲ್ಲಿ ಲೈಕ್ ಸ್ಪೀಡ್ ಲಿಮಿಟ್ನ ಚೆಕ್ ಮಾಡಲಿಕ್ಕೆ ಒಂದು ಕ್ಯಾಮ್ರಾ ಇಟ್ಕೊಂಡು ನಿಂತ್ಕೋಬೋದು, ಬಿಟ್ಟರೆ ನೈಟ್ ಹೊತ್ತು ಯಾರು ಒಂದು ಹೈವೇನಲ್ಲಿ ನಿಂತ್ಕೊಂಡು RTOದವರು ಈ ರೀತಿ ಬಸ್ಗಳನ್ನ ಹಿಡಿದು ಚೆಕ್ ಮಾಡಿದ್ದಾರೆ? ನಾನು ಸರ್ ಮೇ ಬಿ ಅವ್ರು ಟ್ರಾವೆಲ್ ಮಾಡಿರೋ ಹಿಸ್ಟ್ರಿನಲ್ಲೋ ಅಥವಾ ನಾನು ಟ್ರಾವೆಲ್ ಮಾಡಿರೋ ಹಿಸ್ಟ್ರಿನಲ್ಲೋ ಯಾವ RTO ಆಫೀಸರು ಅವ್ರು ಬಸ್ ಕತ್ತಿ ಚೆಕ್ ಮಾಡಿರೋ ಹಿಸ್ಟ್ರಿನೇ ಇರೋದಿಲ್ಲ. ಸೊ ಹಂಗಿದ್ದಾಗ ಈ ಎನ್ಫೋರ್ಸ್ಮೆಂಟ್ ಎಲ್ಲಿ ಬರ್ತಿಲ್ಲ. ಸೊ ಈ ರೀತಿ ಪ್ರಾಬ್ಲಮ್ಸ್ಗಳಾಗ್ತಿರೋದ್ರಿಂದನೇ ನಾವು ಇದನ್ನೆಲ್ಲ ನೋಡ್ತಾ ಇದ್ದೀವಿ. ಆ್ಯಂಡ್ ಮೋರ್ ಓವರ್ ಏನಂದರೆ ಇನ್ನೊಂದು ಈ ಒಂದು ಅವೈಲಬಿಲಿಟಿ ಆಫ್ ಎಮರ್ಜೆನ್ಸಿ. ಫಾರ್ ಎಕ್ಸಾಂಪಲ್ ಈಗ ಒಂದು ಆಕ್ಸಿಡೆಂಟ್ ಆಯಿತು ಅಂತಂದರೆ ಅಲ್ಲಿಗೆ ಆ್ಯಂಬುಲೆನ್ಸ್ ಎಷ್ಟು ಬೇಗ ರೀಚ್ ಆಗುತ್ತೆ, ಅಥವಾ ಫೈರ್ ಇಂಜಿನ್ ಎಷ್ಟು ಬೇಗ ರೀಚ್ ಆಗುತ್ತೆ, ಈ ರೀತಿ ಎಮರ್ಜೆನ್ಸಿ ಸರ್ವಿಸ್ಗಳು ಎಷ್ಟು ಬೇಗ ರೀಚ್ ಆಗುತ್ತೆ ಅನ್ನೋದು ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಇದನ್ನೆಲ್ಲನೂ ಯಾರು ಟೇಕ್ ಓವರ್ ಮಾಡಬೇಕು, ಅಥವಾ ಯಾರು ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು? ಒಂದು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮಿಂದ ಯಾರು ಓನರ್ಗಳಿದ್ದಾರೆ ಅವ್ರು ತೊಗೋಬೇಕು, ಬಿಕಾಸ್ ಅವರು ಪಾರ್ಟ್ ಆಫ್ ದ ಸಿಸ್ಟಮ್. ಆ್ಯಂಡ್ ಈ ಎಲ್ಲ ಫೆಸಿಲಿಟೀಸ್ಗಳು ನಿಮ್ಮಲ್ಲಿ ಇದೆಯಾ ಅಂತ ಕೇಳಿ ಹತ್ತಬೇಕಾಗಿರೋದು ಯಾರು? ಬಸ್ಗೆ ಪ್ಯಾಸೆಂಜರ್ಸ್ ನಾವು. ಬಟ್ ನಾವೇನು ನೋಡ್ತಿದ್ದೀವಿ, ಫಾರ್ ಎಕ್ಸಾಂಪಲ್ ಇವತ್ತು ಯಾವುದೋ ಒಂದು ಮೂವಿ ರಿಲೀಸ್ ಆಗಿದೆ, ಮಾರ್ಕೋ ಅಥವಾ ಡೆವಿಲ್ಲೋ ಅಂತಂದರೆ ರಿವ್ಯೂಸ್ ನೋಡ್ತೀವಿ, ಹೇಗಿದೆ ಅಂತ ನೋಡಿ ನಾವು ಹೋಗ್ತೀವಿ. ಬಟ್ ಯಾವ್ದಾದ್ರು ಬಸ್ ಕತ್ತೋಕ್ಕಿಂತ ಮುಂಚೆ ಬಸ್ನ ರಿವ್ಯೂನ ಚೆಕ್ಕೇ ಮಾಡೋಲ್ಲ. ನಾವು ಚೆಕ್ ಮಾಡೋದೇನು? ರೇಟ್ ಎಷ್ಟಿದೆ, ಇವ್ರ ಬಸ್ಸಲ್ಲಿ 700 ಇದೆ, ಇವ್ರ ಬಸ್ಸಲ್ಲಿ 650 ಇದೆ, 50 ರೂಪೀಸ್ ಸೇವ್ ಆಗುತ್ತೆ, ಹತ್ಕೊತೀನಿ. ಫೆಸಿಲಿಟಿ ಹೇಗಿದೆ, ಎಷ್ಟು ವರ್ಷದ ಹಳೆ ಬಸ್ಸು, ಡ್ರೈವರ್ಗೆ ಏನು ಎಕ್ಸ್ಪೀರಿಯನ್ಸ್ ಇದೆ, ಅಥವಾ ಬಸ್ಸಲ್ಲಿ ಒಂದು ಫೈರ್ ಎಕ್ಸ್ಟಿಂಕ್ಷನ್ಸ್ ಇದೆಯಾ ಇಲ್ವಾ, ಅಥವಾ ಬೇಸಿಕ್ ಫಸ್ಟ್ ಏಡ್ ಕಿಟ್ಸ್ ಇದೆಯಾ ಇಲ್ವಾ, ಈ ಯಾವುದೇ ಚೆಕ್ಸ್ಗಳನ್ನೂ ಕೂಡ ಅಥವಾ ಯಾವುದೇ ರಿವ್ಯೂಗಳನ್ನೂ ಕೂಡ ನಾವು ಚೆಕ್ಕೇ ಮಾಡೋದಿಲ್ಲ. ಹೀಗಿದ್ದಾಗ ನಾವು ಡ್ರೈವರ್ಸ್ಗಳನ್ನ ಬ್ಲೇಮ್ ಮಾಡಿ ಏನೂ ತಪ್ಪಿಲ್ಲ ಸರ್. ಒಂದೇನಂದರೆ ನಾನು ಡಿಮ್ಯಾಂಡ್ ಸರ್ ಇದನ್ನು ಮಾಡಬೇಕಾಗಿರೋದು ಸರ್ಕಾರ. ಯಾಕಂದರೆ ಸರ್ಕಾರ ತಾನೇ ಅವ್ರಿಗೆ ರೋಡಲ್ಲಿ ಇದನ್ನು ಓಡಿಸೋಕ್ಕೆ ಪರವಾನಗಿ ಕೊಡ್ತಿರೋದು. ಸೊ RTOದವ್ರು ಪರ್ಮಿಷನ್ ಕೊಡ್ತಿದ್ದಾರೆ, DL ಕೊಡ್ತಿದ್ದಾರೆ ಅಂದರೆ ಆ DL ಕೊಡಬೇಕಾದ್ರೆ ನೀವು ಬರೀ ಲೆಫ್ಟು ರೈಟು, ಫಾರ್ ಎಕ್ಸಾಂಪಲ್ ಇವತ್ತು DL ಹೆಂಗಾಗೋಗಿದೆ ಅಂದರೆ ನಾನು ಮನೆ ಕೂತ್ಕೊಂಡು ಎಲ್ಲೆಲ್ಲಿ ಪಾಸ್ ಮಾಡ್ಬೋದು, ಹೋಗೋ ನೆಸೆಸಿಟಿನೇ ಇಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ಲೈಕ್ ಕಾರ್ ಡ್ರೈವಿಂಗ್ ಬರ್ದಿರೋ ಎಷ್ಟೋ ನನ್ನ ಲೇಡೀಸ್ ಫ್ರೆಂಡ್ಸ್ಗಳು ಇವತ್ತು DL ಇಟ್ಕೊಂಡಿದ್ದಾರೆ ಹುಡುಗಿರು. ಅವ್ರನ್ನ ಕೇಳಿದ್ರೆ ಏನು 5,000 ಕೊಟ್ಟರೆ ಆಗೋಗುತ್ತೆ, 5,000 ರೂಪಾಯಿ ನಿಮಗೆ DL ಸಿಗುತ್ತೆ ಅಂದರೆ 50,000 ರೂಪಾಯಿ ಕಾಂಪನ್ಸೇಷನ್ ಕೊಡೋದೇನು ದೊಡ್ಡದಾಗಲ್ಲ ಅವ್ರಿಗೆ. ಯಾಕಂದರೆ 5,000 ರೂಪಾಯಿ ಥರ ತುಂಬ ಕರೆಕ್ಟಾಗಿ ಕಲೆಕ್ಟ್ ಮಾಡಿದ್ದಾರೆ. ಬಟ್ ಹೋಗ್ತಿರೋ ಪ್ರಾಣಗಳಿಗೆ ಯಾರು ಬೆಲೆ ಕೊಡ್ತಿದ್ದಾರೆ? ಕಾಂಪನ್ಸೇಷನ್ ಕೊಡೋದು ಈ ರೀತಿ ಆದಾಗ ಚರ್ಚೆಗಳು ಮಾಡೋದು ತುಂಬ ದೊಡ್ಡದೇ ಅಲ್ಲ. ಬಟ್ ಇವತ್ತು ನಾವೇನು ನಂಬರ್ ಹೇಳ್ತಿದ್ದೀವಿ, 5 ಜನ ಸತ್ತಿದ್ದಾರೆ, 9 ಜನ ಸತ್ತಿದ್ದಾರೆ ಅಂತ, ಅದ್ರ ಹಿಂದೆ ಒಂದು 5 ಜನ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇದ್ದಾರೆ. ಒಬ್ಬ ಸತ್ತಿರೋನಿಂದ 5 ಜನ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಅಂದರೆ 5 × 5 ನಮ್ಗೆ 25 ಜನ ಒಂದು ಫ್ಯಾಮಿಲಿ ಇವತ್ತು ಹಾಳಾಗಿರೋದು. ಇದನ್ನು ಯಾರು ನೋಡ್ಕೊಬೇಕು? ಗೌರ್ಮೆಂಟ್ ಅವರೇ ನೋಡ್ಕೋಬೇಕಂದ್ರೆ ಗೌರ್ಮೆಂಟ್ ಅವರೇ ಕಾಂಪನ್ಸೇಷನ್ ಕೊಡ್ತಿರೋದಲ್ವಾ. ಹಾಗಿದ್ದಾಗ ರೆಸ್ಪಾನ್ಸಿಬಿಲಿಟಿ ಅವ್ರು ತಗೋತಿದ್ದಾರೆ. ಬಟ್ ಅಕೌಂಟಬಿಲಿಟಿ ಅನ್ನೋದೆಲ್ಲೋ ನಮ್ಮಲ್ಲಿ ಪ್ಯಾಸೆಂಜರ್ಗಳು ಕೂಡ ಇರಬೇಕು. ಯಾಕಂದರೆ ನಾನು ಪ್ಯಾಸೆಂಜರ್ ಆಗಿ ನನಗೆ ಈ ಎಲ್ಲ ಚೆಕ್ಸ್ಗಳನ್ನ ನಾನು ಮಾಡದೆ ಹೋದರೆ ನನಗೇನು ಮ್ಯಾಟ್ರ್ ಆಗಲ್ಲ ಸರ್. ಇವಾಗ ನನಗೇನೋ ಒಂದು ಬಟ್ಟೆ ತೊಗೋಬೇಕು ಅಂದರೆ ನಾನು ತುಂಬ ಅಕೌಂಟಬಿಲಿಟಾಗಿ ಚೆಕ್ ಮಾಡ್ತೀನಿ. ಬಟ್ ಈ ರೀತಿ ವಿಷಯಗಳು ಬಂದಾಗ ನಾನು ಅನ್ಕೊಂತೀನಿ ಎಲ್ಲರೂ ಆಗಿದ್ದು ನನಗೂ ಆಗುತ್ತೆ, 10 ಜನ ಸತ್ರೆ ನಾನು ಸಾಯ್ತೀನಿ. ಈ ಮೆಂಟಾಲಿಟಿನೆಲ್ಲ ಬಸ್ ಹತ್ತದಾಗಲೇ ಪ್ರಾಬ್ಲಮ್ ಆಗೋದು. ನನಗೇನಾಗುತ್ತೆ, ನನ್ನ ಫ್ಯಾಮಿಲಿಗೆ ಏನಾಗುತ್ತೆ ಅನ್ನೋ ಒಂದು ಅಕೌಂಟಬಿಲಿಟಿನ ನಾವು ಕೂಡ ತಗೋಬೇಕು. ಡ್ರೈವರ್ ಎಜುಕೇಷನ್ ಅಂತ ಬಂದಾಗ ಡ್ರೈವರ್ಗೆ ಈ ಎಲ್ಲ ಎಜುಕೇಷನ್ಸು ಇರಲೇಬೇಕು. ಈ ಎಮರ್ಜೆನ್ಸಿ ಆಗಿರ್ಬೋದು, ಅಥವಾ ಈ ಒಂದು ಎಜುಕೇಷನ್ಸ್ ಆಗಿರ್ಬೋದು, ಎನ್ಫೋರ್ಸ್ಮೆಂಟ್ಸ್ ಆಗಿರ್ಬೋದು, ಈ ಎಲ್ಲದ್ರ ಬಗ್ಗೆ ಅವ್ನಿಗೆ ನಾಲೆಜ್ ಇದ್ದಾಗ ಮಾತ್ರ ಅವನು ಕೂಡ ರೆಸ್ಪಾನ್ಸಿಬಲ್ ಆಗಿರ್ತಾನೆ. ಕುಡಿದು ಡ್ರೈವ್ ಮಾಡೋದಾಗಿರ್ಬೋದು, ಅಥವಾ ಅವ್ನಿಗೆ ಹುಷಾರಿಲ್ಲ ಅಂದರೂ ಕೂಡ ಡ್ರೈವ್ ಮಾಡೋದಾಗಿರ್ಬೋದು. ಈಗ ರೋಡಲ್ಲಿ ನೀವು ನೋಡ್ತಾ ಇದ್ದಾರೆ, ರೀಸೆಂಟಾಗಿ ಒಂದು ತುಂಬ ಮೇಜರ್ ಇನ್ಸಿಡೆಂಟ್ ಆಯಿತು, ಹಾರ್ಟ್ ಅಟ್ಯಾಕ್ ಆಗಿ ಒಬ್ಬರು ಆನ್ ದ ವೇ ಡೆತ್ ಆದರು. ಆ ರೀತಿ ಎಷ್ಟು ಜನ
ಡ್ರೈವರ್ಗಳಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಡ್ರೈವ್ ಮಾಡಬೇಕಾದ್ರೆ, ಹಾರ್ಟ್ ಅಲ್ಲ, ಅಟ್ಯಾಕ್ ನೀವು ಆಗಿದೆ. ಆಗಲೇ ಹೇಳಿದ್ರಿ ಡ್ರೈವರ್ ನಿದ್ದೆ ವಿಚಾರವಾಗಿ, ಡ್ರೈವರ್ಗೆ ನಿದ್ದೆ ಬರೋದಾದ್ರೆ ಅಲ್ಲಿ ಡ್ರೈವರ್ ತಪ್ಪಾಗಿರತ್ತಾ ಮಾಲೀಕರ ತಪ್ಪ? ಸರ್ 101% ಇದು ಮಾಲೀಕರ ತಪ್ಪ. ಯಾಕಂದರೆ ಲೈಕ್ ನನಗೆ ಅನಿವಾರ್ಯತೆ ಇದ್ದಾಗ ನಾನು ಏನು ಕೆಲಸ ಬೇಕಾದ್ರೂ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನನಗೆ ಆ್ಯಂಕರ್ ಆಗು ಅಂದರೆ ನಾನು ಬಂದು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ ಕುತ್ಕೊಂತೀನಿ, ಯಾಕಂದರೆ ನನಗೆ ಅನಿವಾರ್ಯತೆ ಇದೆ. ಬಟ್ ಅದನ್ನು ಚೆಕ್ ಮಾಡಬೇಕಾಗಿದ್ದವ್ರು ಯಾರು? ಆ ಒಂದು ಪ್ಯಾನಲ್ ಏನಿದೆ ಅದನ್ನು ಚೆಕ್ ಮಾಡಬೇಕಾಗಿತ್ತು. ಸೊ ಆ ರೀತಿ ಪ್ಯಾನಲ್ಗಳು ಚೆಕ್ ಮಾಡದೇ ಇದ್ದು ಇದನ್ನು ಮಾಡ್ತಿದ್ದಾಗಲೇ ಈಗ ಆಗೋದು. ಆ್ಯಂಡ್ ಇನ್ನೊಂದೇನೆಂದರೆ ಈಗ ಬ್ಯಾಕಪ್ಗಳು ಎಲ್ಲ ಡ್ರೈವರ್ಗಳಿಗೂ ಬ್ಯಾಕಪ್ ಕೊಡಲೇಬೇಕು ಆ್ಯಂಡ್ ರೊಟೇಷನ್ ಶಿಫ್ಟ್ಗಳನ್ನ ಕೊಡಲೇಬೇಕು. ಯಾವ ಡ್ರೈವರ್ಗಳಿಗೆ ಇವತ್ತು ಶಿಫ್ಟ್ನ ಕೊಟ್ಟು ಅಲೋಕೇಟ್ ಮಾಡಿ ನೀನು ಮಾರ್ನಿಂಗ್ ಶಿಫ್ಟ್ ಡ್ರೈವ್ ಮಾಡ್ತೀಯಾ ಅಥವಾ ನೀನು ನೈಟ್ ಶಿಫ್ಟ್ ಡ್ರೈವ್ ಮಾಡ್ತೀಯಾ, ಓಕೆ ನೀನು 2 ದಿನದ ಕಂಟಿನ್ಯೂಸ್ ಡ್ರೈವ್ ಮಾಡಿದ್ಯಾ, ಈ ಥರ ಯಾವುದೂ ಇಲ್ಲ. ಫಾರ್ ಎಕ್ಸಾಂಪಲ್ ಇವತ್ತು ಫ್ಲೈಟಲ್ಲಿ ಸರ್ ಅವಾಗಲೇ ಹೇಳ್ತಿದ್ದಂಗೆ ಹೇರ್ ಹಾಸ್ಟೆಸ್ಗಳಿಗೆ ಶಿಫ್ಟ್ ಇದೆ. ಮಿನಿಮಮ್ ಇಷ್ಟು ಅವರ್ ಮಾತ್ರ ಅವರು ಫ್ಲೈ ಮಾಡಬೇಕು ಅಂತ. ಅವ್ರೇನು ಡ್ರೈವ್ ಮಾಡಲ್ಲ, ಸುಮ್ಮನೆ ಕೂತಿರ್ತಾರೆ ಅಥವಾ ಲೈಕಲ್ಲಿ ಫ್ಲೈ ಮಾಡ್ತಿರ್ತಾರೆ. ಬಟ್ ಏನಕ್ಕೆ ಅವ್ರಿಗೆ ಅವರ್ಸ್ ಡ್ಯೂರೇಷನ್ ರಿಸ್ಟ್ರಿಕ್ಷನ್ಸ್ ಇದೆ, ಟಯರ್ಡ್ ಆಗುತ್ತೆ ಅಂತ. ಟಯರ್ಡ್ ಆಗೋದ್ರಿಂದ ಏನಾಗ್ಬೋದು, ಯಾವುದೋ ಒಂದು ಎಮರ್ಜೆನ್ಸಿ ಟೈಮಲ್ಲೋ ಅಥವಾ ಇನ್ಯಾವುದೋ ಟೈಮಲ್ಲೋ ಅವ್ರ ಹೆಲ್ಪ್ಗೆ ಬರದೇ ಇರೋದ ಚಾನ್ಸಸ್ ಆಗ್ಬೋದು. ಇಷ್ಟೆಲ್ಲ ಪ್ರಿಕಾಷನ್ಸ್ನ ತಗೋಬೇಕಾದ್ರೆ ರೋಡಲ್ಲಿ ಇದು ಯಾಕೆ ಆಗ್ತಿಲ್ಲ, ಚೀಪ್ ಅಂತ ಅಷ್ಟೇ. ಬಸವರಾಜು ಸರ್, ಈಗ ಸರ್ಕಾರದ ನಿರ್ವಹಣೆ ಸಮರ್ಪಕವಾಗಿದೆ ಅಂತ ಅನ್ಸುತ್ತಾ? ಖಾಸಗಿ ಬಸ್ಗಳ ಮೇಲೆ ನಿಗಾ ವಹಿಸುವಂಥದ್ದಾಗಿರ್ಬೋದು, ಚೆಕಿಂಗ್ ಮಾಡುವಂಥದ್ದಾಗಿರ್ಬೋದು. ಆ್ಯಕ್ಚುಲಿ ಅದು ಹೆಚ್ಚಾಗಬೇಕು, ಸಮರ್ಪಕವಾಗಿ ಇಲ್ಲ. ಈವನ್ ಸರ್ಕಾರಿ ಬಸ್ಗಳಲ್ಲೂ ಕೂಡ ಎಷ್ಟೊಂದು ಹೊಗೆ ಹೋಗ್ತಿರುತ್ತೆ. ಈಗ ಒಂದು ಆಕ್ಸಿಡೆಂಟ್ ಬಗ್ಗೆ ಮಾತಾಡ್ತಿದ್ದೀವಿ, ಓಕೆ, ಬಟ್ ನಿರ್ವಹಣೆ ವಿಷಯ ಬಂದಾಗ ಎಷ್ಟು ಹೊಗೆ ಬಿಡ್ತಿರ್ತಾರೆ. ಪ್ರೈವೇಟ್ ಆದರೆ ಒಂದು ಹಿಡ್ದಾಕ್ಬಿಡ್ತಾರೆ, ಗೌರ್ಮೆಂಟ್ ಆದರೆ ಅಲೋ ಆಗ್ಬೋದು ಅನ್ನೋ ಥರ ಹೊಟ್ಬಿಡ್ತಾರೆ. ಲಾಟ್ ಆಫ್ ಪೊಲ್ಯೂಷನ್ನು ಗೌರ್ಮೆಂಟ್ ಬಸ್ಗಳ ಮೇಂಟೆನೆನ್ಸ್ ವಿಷಯಗಳು ಕೂಡ. ಖಾಸಗಿದು ಕೂಡ ಸರಿಯಾದ ರೀತಿಯಲ್ಲಿ ಪ್ರಾಮಾಣಿಕತೆಯಿಂದ ಅದನ್ನು ಮಾಡಬೇಕು, ಜನರ ಹಿತದೃಷ್ಟಿಯಿಂದ ಮಾಡಬೇಕು, ಅವ್ರಿಗೇನೋ ಅನುಕೂಲ ಆಗುತ್ತೆ ಅನ್ನೋದಕ್ಕಲ್ಲ. ಇನ್ನೊಂದು ವಿಷಯ, ಈ ಬಸ್ಗಳು ಊಟಕ್ಕೆ ಬಿಡ್ತಾರಲ್ಲ, ಪ್ರೈವೇಟು ಮತ್ತು ಸರ್ಕಾರಿ ಎಲ್ಲ, ಅದೆಲ್ಲ ಹೆಂಗಿರುತ್ತೆ ಅಂತ ಅಂದರೆ, ಎಲ್ಲೋ ನಾನು ನೋಡಿದ್ದೀನಿ VRL ಅವರೆಲ್ಲ ಅವ್ರದ್ದೇ ಒಂದು ಜಾಗಗಳಿದೆ, ಒಳ್ಳೆ ಯೂರಿನ್ ಎಲ್ಲ ಚೆನ್ನಾಗಿರುತ್ತೆ. ಕೆಲವು ಕಡೆ ಈ ಬಸ್ ನಿಲ್ಲಿಸಿ ರೋಡ್ ಕ್ರಾಸ್ ಮಾಡುವಾಗ ಎಷ್ಟೋ ಜನ ಸತ್ತೋಗಿದ್ದಾರೆ. ನಮ್ಮ ಇವರು ಕುಸುಮ ವೈದ್ಯ ಇವರು ಸಿರ್ಸಿನವರು ಈ ರೋಡ್ ಕ್ರಾಸ್ ಮಾಡುವ ಸತ್ತೋಗ್ಬಿಟ್ರು. ಎಲ್ಲೋ ಕತ್ಲಲ್ಲಿ ಮಧ್ಯರಾತ್ರಿನ ನಿಲ್ಲಿಸ್ತಾರೆ, ಇವ್ರಿಗೂ ಕಣ್ಣು ಮಂಜಿರುತ್ತೆ, ವೆಹಿಕಲ್ಸು ತುಂಬ ಸ್ಪೀಡಲ್ಲಿ ಹೋಗ್ತಿರ್ತವೆ, ರೋಡ್ ಕ್ರಾಸ್ ಮಾಡಿ ಸತ್ತೋಗ್ತಾರೆ. ಅಲ್ಲಿ ಟಾಯ್ಲೆಟ್ನಲ್ಲಿ ಪುರುಷರಿಗೆ ಯೂರಿನಲ್ಸ್ಗೆ ಫ್ರೀ, ಮಹಿಳೆಯರಿಗೆ ದುಡ್ಡು ಅಂದಿಟ್ಟು ಅವ್ರು ಮತ್ತೆಲ್ಲ ಹೋಗೋಕ್ಕೋಗಿ ಅವರು ಆಕ್ಸಿಡೆಂಟಲ್ಲಿ ಸತ್ತಿದ್ದಾರೆ. ಆ ಹೋಟೆಲ್ಗಳಲ್ಲಿ ಹೈಜಿನ್ನು, ರೇಟ್ಸು ಇವ್ಯಾವು ಕೂಡ ಜನಪರವಾಗಿಲ್ಲದೆ ಇರುವಂಥದ್ದು. ಸೊ ಹಾಗಾಗಿ ಒಂದು ಸುರಕ್ಷಿತವಾದಂತಹ ಪ್ರಯಾಣ ಅಂತ ಅನ್ನುವಾಗ ಆ ಬಸ್ಸಿನ ಮಾಹಿತಿ ಡ್ರೈವರಿಗೆ ಚೆನ್ನಾಗಿರಬೇಕು. ಆ ಬಸ್ನಲ್ಲಿ ಏನಿದೆ ಎತ್ತ ಅನ್ನೋದ್ರ ಬಗ್ಗೆ ಒಂದು ಚೆನ್ನಾಗಿ ಗೊತ್ತಿರಬೇಕು. ಆಗಲೇ ಇವ್ರು ಹೇಳಿದಾಗೆ ಏರ್ ಹೋಸ್ಟೆಸ್ ಹೆಂಗೆ ನಮಗೆ ಬ್ರೀಫ್ ಮಾಡ್ತಾರೋ ಆ ಡ್ರೈವರು ಒಂದು ಕರೆಕ್ಟಾಗಿ ಬ್ರೀಫ್ ಮಾಡಿ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಬೇಕು. ಆಗ ಇಂಥ ಟೈಮ್ನಲ್ಲಿ ಒಂದು ಎಚ್ಚರಿಕೆಯನ್ನು ಜನರು ವಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಬಸ್ನಲ್ಲಿ ಏನು ಸಾಗಿಸ್ತಿದ್ದಾರೆ, ಏನು ಸಾಗಿಸಲ್ಲ. ಪ್ರೈವೇಟ್ ಬಸ್ಗಳಲ್ಲಿ ಹೆವಿ ಲಗೇಜೇ ಅವ್ರಿಗೆ ಪ್ರಾಫಿಟ್ ಅನ್ನಂಗೆ ಲೋಡ್ ಹಾಕ್ಬಿಟ್ಟಿರ್ತಾರೆ, ಅದೆಲ್ಲಿ ಬಸ್ ಹಿಂಗೆ ಆಡ್ತಿರುತ್ತೆ. ಅವಕ್ಕೆಲ್ಲ ಸ್ವಲ್ಪ ನಿಯಂತ್ರಣವನ್ನು ಹಾಕಬೇಕಾಗುತ್ತೆ. ಮತ್ತು ಮೋರ್ ಇಂಪಾರ್ಟೆಂಟ್ಲಿ ಈ ನೈಟು ಈ ಹೋಟೆಲ್ಗಳಲ್ಲಿ ಎಲ್ಲಿ ಬಿಡ್ತಾರೆ ಅಲ್ಲಿ ಜನಗಳಿಗೆ ಒಂದು ಮೂಲಭೂತ ಸೌಕರ್ಯಗಳು, ಆಹಾರದ ವ್ಯವಸ್ಥೆ ಇದು ಬಹಳ ಬದಲಾವಣೆ ಆಗಬೇಕು. ಸೊ ಈ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು. ಈ ಸಮಯದಲ್ಲಾದರೂ ನಾವು ಯೋಚನೆ ಮಾಡದೆ ಹೋದರೆ ಮತ್ತೆ ಅವಾಗ ಯೋಚನೆ ಮಾಡ್ತೀವಿ. ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ದಿವಸ ಹೋಗ್ಬಿಟ್ರೆ ಇನ್ನೊಂದು ಬಂದು ಮರ್ತೋಗ್ಬಿಡುತ್ತೆ. ಆಮೇಲೆ ನಮ್ಮ ರಸ್ತೆಗಳ ವಿಷಯನೂ ಕೂಡ ಆ ರಸ್ತೆನಲ್ಲಿ ಎಲ್ಲಿ ಡಿವೈಡ್ ಹಾಕಿದ್ದಾರೆ ಅಂತ ಏನು ಗೊತ್ತಾಗೋಲ್ಲ. ಆ ಡಿವೈಡ್ರಿಂದಲೇ ಮೊನ್ನೆ ಬೀಳಿಗೆ IAS ಆಫೀಸರ್ ಸತ್ತಿದ್ರು. ಅನೇಕ ಡಿವೈಡರ್ಸಿಂದ ಆಕ್ಸಿಡೆಂಟ್ ಆಗ್ತಿದೆ. ಹಂಪ್ಗಳನ್ನು ಕೂಡ ಅನ್ಸೈಂಟಿಫಿಕ್ ಆಗಿ ಹಂಪು ಮತ್ತೆ ಡಿವೈಡರ್ ಇದು ಸುರಕ್ಷಿತನಾ ಮಾರಕನ? ಅದು ಏನು ಅದರಿಂದ ಅನುಕೂಲ ಆಗಿರೋ ಬಗ್ಗೆ ನನ್ನ ಅನುಭವದಲ್ಲಿ ಹೇಳೋದಾದ್ರೆ, ಯಾಕಂದ್ರೆ ಇದು ಆಗಿರೋದೇ ಡಿವೈಡರ್ ಪ್ರಾಬ್ಲಮ್ ಇಂದಾಗಿ, ನನ್ನ ಅನುಭವದಲ್ಲಿ ಸಾವು ಆಗಿರೋದನ್ನು ಕೂಡ ನಾವು ಕಣ್ಣು ಮುಂದೆ ಇದ್ದೇವೆ. ಹಾಗಾಗಿ ಅದು ಎಷ್ಟು ಸುರಕ್ಷಿತನಾ ಅಥವಾ ಎಷ್ಟೋ ಹಂಪ್ಗಳು ಅದರ ಮಾರ್ಕಿಂಗ್ಸ್ ಇರೋಲ್ಲ, ಅದ್ರ ನಾಲೆಡ್ಜ್ ಇಲ್ದೇನೆ ಬಂದು ಆಕ್ಸಿಡೆಂಟ್ ಮಾಡ್ಕೊಳ್ಳೋರು. ವಿಶೇಷವಾಗಿ 2 ವೀಲರ್ಗಳಂತೂ ತುಂಬ ಅವರು ಅದರಿಂದ ಅಪಘಾತಕ್ಕೆ ಒಳಗಾಗ್ತಿದ್ದಾರೆ. ಇದನ್ನು ರೀಥಿಂಕ್ ಮಾಡಬೇಕು. ಎಲ್ಲಿಂದ ಬಂತು ಐಡಿಯಾ ನಮ್ಗೆ ಗೊತ್ತಿಲ್ಲ, ರೀಥಿಂಕ್ ಮಾಡಬೇಕು. ಬೆಂಗಳೂರಿನಲ್ಲಂತೂ ಹಂಪ್ಸ್ ಅಲ್ಲ, ಡೌನ್ಸ್ ಜಾಸ್ತಿ, ಗುಂಡಿಗಳು. ಸೊ ಆ ಗುಂಡಿ ಇಳಿದಾಗ ಸಿಮೆಂಟ್ ಲಾರಿ ಬಿದ್ದು ಪಕ್ಕದ ಕಾರ್ ಆಕ್ಸಿಡೆಂಟ್ ಆಯಿತು, ಕೆಳಗಡೆ ಗುಂಡಿ ಆಯಿತಾ. ಸೊ ರಸ್ತೆಗಳು, ಬಸ್ಗಳ ವ್ಯವಸ್ಥೆಗಳು, ಚಾಲಕರ ತರಬೇತಿ ಮತ್ತು ಅವ್ರಿಗೆ ಕೊಡುವಂಥ ಇನ್ಸ್ಟ್ರಕ್ಷನ್ಸು, ಈ ಬಸ್ ನಿಲ್ಲುವ ಸ್ಥಳಗಳು ರಸ್ತೆಯಿಂದ ಎಷ್ಟು ದೂರ ಇರಬೇಕು, ಪ್ರೋಟೋಕಾಲ್ಸ್ ಏನಾದರೂ ಮಾಡಬೇಕು. ಇದು ಮಾಡೋದ್ರಿಂದ ಈ ಥರದ
ಅಪಘಾತಗಳ ಸಂಖ್ಯೆಯನ್ನು ದೊಡ್ಡ ಪ್ರಮಾಣದಲ್ಲಿ ನಾವು ಕಡಿಮೆ ಮಾಡ್ಬೋದು, ಜನರ ಸಾವು ನೋವುಗಳನ್ನ ಕಡಿಮೆ ಮಾಡ್ಬೋದು. ಈ ಇನ್ಶೂರೆನ್ಸ್ ಅನ್ನೋದನ್ನ ಖಾಸಗಿಗೂ ಎಕ್ಸ್ಟೆಂಡ್ ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಬೇಕು. ಯಾಕೆಂದರೆ ಸರ್ಕಾರನೇ ಅನುಮತಿ ಕೊಡೋದು. ಯಾವುದೇ ಬಸ್ ಓಡಬೇಕಾದ್ರೆ ಸರ್ಕಾರದ ಒಂದು ಅನುಮತಿ ಇಲ್ಲದೆ ಏನೂ ಚಲಿಸೋಲ್ಲ. ಬಟ್ ಅದು ಆಗಬೇಕು. ಸರ್, ನಿಯಮ ಉಲ್ಲಂಘನೆ ಆದರೆ ಚಾಲಕ ಅಥವಾ ಮಾಲೀಕರ ಮೇಲೆ ಯಾವ ರೀತಿಯಾಗಿ ಕಠಿಣ ಕ್ರಮ ಬೇಕಾಗತ್ತೆ ಇಂಥ ಸಂದರ್ಭದಲ್ಲಿ? ಈಗ ನಿಯಮ ಉಲ್ಲಂಘನೆ ಮಾಡಿದಾಗ ನಮ್ಮ ಕಾನೂನು ಚೌಕಟ್ಟಲ್ಲಿ ಯಾವ ಒಂದು ಶಿಕ್ಷೆ ಇದೆಯೋ ಆ ಶಿಕ್ಷೆಯನ್ನು ಅವರು ತಡ ಮಾಡದೆ ಕೊಡಬೇಕು. ಆವಾಗ ಮಾತ್ರ ಇವರು ಎಲ್ಲರೂ ಎಚ್ಚೆತ್ಕೊಳ್ಳೋದು. ಇಲ್ಲ ಅಂತೇಳಿದ್ರೆ ಇದೇ ರೀತಿ ಹೋಗ್ತಾರೆ, ಒಂದು ಫೈನ್ ಹಾಕ್ತಾರೆ, 5,000 ರೂಪಾಯಿ ಫೈನ್ ಹಾಕ್ತಾರೆ, 2,000 ರೂಪಾಯಿ ಫೈನ್, ಆಯ್ತು ಫೈನ್ ಕಟ್ಟು ಹೋಗ್ತಾ ಇರ್ತಾರೆ. ಅದಕ್ಕಿಂತ ಹೆಚ್ಚಿಗೆ ತುಂಬ ಒಂದು ಅವ್ರು ನೆನೆಸ್ಕೋಬೇಕಿನ್ನು ಈ ತಪ್ಪು ನಾನೇನು ಮಾಡಬಾರ್ದು, ಆ ಥರ ಒಂದು ಶಿಕ್ಷೆ ಇರಬೇಕು. ಆವಾಗ ಮಾತ್ರ ಈ ಅವಘಡಗಳು ನಾವು ತುಂಬ ಇದು ಮಾಡ್ಕೋಬೋದು, ಅಂದರೆ ಅವಾಯ್ಡ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಸೇಮ್ ತಪ್ಪು ಮಾಡ್ತಾ ಇರ್ತಾರೆ. ಈಗ ನಾವು ನೋಡಿದ್ವಿ ಸಾರ್ ಹೇಳ್ದಂಗೆ, ರಾತ್ರಿ ಹೊತ್ತು RTOನವ್ರು ಯಾರೂ ಚೆಕ್ ಮಾಡೋದಿಲ್ಲ. RTOನವ್ರು ಚೆಕ್ ಮಾಡೋದು ನಾನು ನೋಡಿದ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ಪರ್ಮಿಟ್ ಇದೆಯಾ, ಎಷ್ಟು ಜನ ಇದ್ದಾರೆ, ಇಷ್ಟೇ ನೋಡೋದು. ಅದು ಬಿಟ್ಟರೆ ಅದಕ್ಕೆ FC ನೋಡ್ತಾರೋ ಎಲ್ಲ ಗೊತ್ತಿಲ್ಲ, ಅಥವಾ ನೋಡ್ತಾರೋ ಗೊತ್ತಿಲ್ಲ. ಆದರೆ FCನಲ್ಲಿ ಏನಿರುತ್ತೆ, ಒಂದು FC ಅಂದರೆ ಫಿಟ್ನೆಸ್ ಸರ್ಟಿಫಿಕೇಟು. ಆದರೆ ಫಿಟ್ನೆಸ್ ಸರ್ಟಿಫಿಕೇಟಲ್ಲಿ ಏನೇನು ಕಾಲಮ್ ಇದೆ ಅದೆಲ್ಲನೂ ಜನರಿಗೆ ಗೊತ್ತಾಗಬೇಕು. ಒಂದು FC ಅಂದರೆ ಬಸ್ಸಿಗೆ FC ಆಗಿದೆ ಅಂದರೆ ಏನಕ್ಕೆ FC ಆಗಿದೆ, ಏನೇನು ಚೆಕ್ ಮಾಡಿದ್ದಾರೆ FC ಆಗೋಕ್ಕೆ, ಟೈರದ ಒಂದು ದತ್ತಾಂಶಗಳೇನು, ಇಂಜಿನ್ ದತ್ತಾಂಶಗಳೇನು, ಯಾವುದಕ್ಕೆ FC ಕೊಡ್ತಾರೆ, ಆಮೇಲೆ ಆ FC ಕೊಟ್ಟಾಗ ಎಷ್ಟೆಷ್ಟು ವರ್ಷಕ್ಕೆ ಏನೇನು ಚೇಂಜ್ ಮಾಡಬೇಕು, ಇವೆಲ್ಲ ಪರಿಪೂರ್ಣವಾಗಿ ಒಂದು ಮಾಹಿತಿ ಜನರಿಗಿರಬೇಕು. ಅದರಲ್ಲೂ ಪ್ರಯಾಣಿಕರಿಗಿದ್ದರೆ ಆವಾಗ ಅವರು ಈ ಬಸ್ ಹೋಗಬೇಕಾ ಹೋಗಬಾರ್ದಾ, ಈ ಸಂಸ್ಥೆಗೆ ನಾನು ಹೋಗಬಾರ್ದಾ ಅಂತ. ಏನಂತ ಹೇಳಿದ್ರೆ ಸರ್ಕಾರಿ ಸಾರ್ ಹೇಳ್ದಂಗೆ ಸರ್ಕಾರಿ ಬಸ್ಗಳಲ್ಲೂ ಕೂಡ ಹೊಗೆ ಆ ನಿಯಂತ್ರಣನೇ ಇಲ್ಲ. ಅವ್ರಿಗೂ ಒಂದು ಪೊಲ್ಯೂಷನ್ ಕಂಟ್ರೋಲ್ ನಮ್ಗೆ ಏನು ಫೈನ್ ಹಾಕ್ತಾರೆ ಸಾರ್ವಜನಿಕರಿಗೆ, ಅದೇ ಥರ ಒಂದು ವ್ಯವಸ್ಥೆ ಇರಬೇಕು. ಆಮೇಲೆ ಇರೋದರಲ್ಲಿ ಸರ್ಕಾರಿ ಬಸ್ಗಳಲ್ಲಿ ಅವರು ಲಾಗ್ ಬುಕ್ ಇರುತ್ತೆ ಅಂತ ನಾವು ಪ್ರಯಾಣಿಕರು ನಂಬಿರ್ತೀವಿ. ಓಕೆ, ಆದರೆ ಅಟ್ಲೀಸ್ಟು ಆ ನಂಬಿಕೆ ಪ್ರೈವೇಟಲ್ಲೂ ಇದೆ ಅನ್ನೋದು ಬರಬೇಕು ಪ್ರಯಾಣಿಕರಿಗೆ. ಆವಾಗ ಅವರಿಗೆ ತುಂಬ ಕಾನ್ಫಿಡೆನ್ಸಿಂದ ಆ ಟ್ರಾವೆಲ್ನ ಬುಕ್ ಮಾಡ್ತಾರೆ. ಈಗ ನೋಡಿ ಸಾರ್ ಹೇಳ್ದಂಗೆ 1-2 ದಿನ ಎಲ್ಲರಿಗೂ ಭಯ ಹೋಗೋಕ್ಕೆ, ಏನಾಗುತ್ತೋ ಅಂತ. ಆಮೇಲೆ ಎಲ್ಲ ಮರೆತುಬಿಡ್ತಾರೆ. ಈ ಮರೆಯೋಕ್ಕೆ ಮುಂಚೆ ಈ ಒಂದು ಉಗ್ರ ಒಂದು ಕಾನೂನು ಬರಬೇಕು. ಆವಾಗ ಎಲ್ಲರೂ ಎಚ್ಚೆತ್ಕೊಳ್ತಾರೆ. ಅದ್ರ ಜೊತೆಗೆ ಇನ್ನೊಂದು ನೋಡಿದ್ದೀನಿ, ಈ ಖಾಸಗಿ ಬಸ್ಗಳಲ್ಲಿ 41 ಸೀಟು 46 ಸೀಟ್ ಇರುತ್ತೆ. ಅದು ಅಂತರ ಕಮ್ಮಿ ಆಗಬೇಕು. ಮೊದಲೆಲ್ಲ ನೋಡಿ ಅಷ್ಟು ಇರಲಿಲ್ಲ, 36 ಲಾಸ್ಟ್ ಇದ್ದಿದ್ದು, 31 ಇದ್ದಿದ್ದು, ಈಗ 41 ತನಕ ಇದೆ. ಅಂದರೆ ಎಷ್ಟಾಗುತ್ತೋ ಅಷ್ಟು ಸೀಟ್ಗಳು, ಕಾಲು ಇದು ಮಾಡೋಕ್ಕೆ ಜಾಗ ಇರೋದಿಲ್ಲ. ಅದರಲ್ಲೂ ನಾನು ಸ್ಲೀಪರ್ ಬಸ್ಸಲ್ಲಿ ಹೇಳ್ದಂಗೆ ಅದ್ರಲ್ಲಿ ತುಂಬಾ ಕಷ್ಟ. ಈ ಒಂದು ವ್ಯವಸ್ಥೆನ ಕಾನೂನು ಒಂದು ತರಲೇಬೇಕು. ಈ ಖಾಸಗಿ ಒಂದು ಬಸ್ಗಳಿಗೆ ಒಂದು ಕಾನೂನು ಚೌಕಟ್ಟು ಮಾಡಲೇಬೇಕು ಸಾರ್ ಹೇಳ್ದಂಗೆ. ಎಸ್ ಸುನಿಲ್ ಸರ್, ಈಗ ಈ ಡ್ರೈವರ್ಗಳ ನಿರಂತರ ಡ್ಯೂಟಿಯಿಂದಾಗಿ, ಅಂದರೆ ಸಮಯ ಇಲ್ಲದೆ ಇರೋದು, ಅದು ಕೂಡ ಕಾರಣ ಆಗ್ತಾ ಇದೆ ಅಪಘಾತ ಆಗೋದಕ್ಕೆ? 100% ಸರ್. ಯಾಕಂದರೆ ಯಾವುದೇ ಡ್ರೈವರಿಂದ ಆಕ್ಸಿಡೆಂಟ್ ಆಗುತ್ತೆ ಅಂದರೆ ಒಂದೇನಾಗುತ್ತೆ, ಆಪೋಸಿಟ್ ಬರೋನಿಂದ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ, ಇಲ್ಲ ಅವ್ನ ನಿರ್ಲಕ್ಷ್ಯದಿಂದ ಆಗಿರುತ್ತೆ. ಅವ್ನ ನಿರ್ಲಕ್ಷ್ಯಗಳು ಏನಕ್ಕಾಗುತ್ತೆ, ಒಂದು ಲ್ಯಾಕ್ ಆಫ್ ಸ್ಲೀಪ್. ಯಾರಿಗೆ ಆಗಿರ್ಬೋದು, ಯಾವುದೇ ಡ್ಯೂಟಿ ಆಗಿರ್ಬೋದು, ಅಲ್ಲಿ ಮಿಸ್ಲೀಡ್ ಆಗೋದಕ್ಕೆ ಒಂದೇನಂದರೆ ಲೈಕ್ ನಿದ್ದೆ ಇಲ್ದಿರೋದು. ನಿದ್ದೆ ಮನುಷ್ಯನಿಗೆ ಎಷ್ಟು ಮುಖ್ಯ ಅಂದರೆ ಲೈಕ್ ಅವನ ಓವರಾಲ್ ಹೆಲ್ತಿಂದ ಹಿಡಿದು ಮೆಂಟಲ್ ಹೆಲ್ತಿಂದ ಹಿಡಿದು ಎಲ್ಲದಕ್ಕೂ ತುಂಬ ಮ್ಯಾಟ್ರ್ ಆಗುತ್ತೆ. ಬಟ್ ಡ್ರೈವರ್ಸ್ಗಳಿಗೆ ಏನಾಗುತ್ತೆ, ಒಂದು ಆಲ್ಮೋಸ್ಟ್ ನೈಟ್ ಜರ್ನಿ ಇರೋದ್ರಿಂದನೇ ಮಾರ್ನಿಂಗ್ ಅವ್ರು ಎಲ್ಲೋ ಎಷ್ಟೋ ಕಡೆ ನಾವು ನೋಡ್ದಂಗೆ, ಬಿಕಾಸ್ ನಮ್ಮ NGO ಥ್ರೂಯಿಂದನೇ ನಾವು ಎಷ್ಟೋ ಈ ಲಾರಿ ಡ್ರೈವರ್ಗಳಿಗೆಲ್ಲ ಏನಾದರೂ ಲೈಕ್ ಮೆಡಿಕಲ್ ಕ್ಯಾಂಪ್ಸ್ಗಳನ್ನೆಲ್ಲ ಮಾಡಿದಾಗ ಅವ್ರು ಹೇಳೋದೇನೆಂದರೆ ಮಾರ್ನಿಂಗ್ ಬೇರೆ ಬೇರೆ ಕೆಲಸಗಳು ಮಾಡ್ತಾರೆ ಅವರು. ಯಾಕಂದರೆ ರಿಕ್ವೈರ್ಮೆಂಟ್ ಇದೆ. ನೈಟ್ ಶಿಫ್ಟ್ ಮಾಡ್ಕೊಂಬರ್ತಾರೆ, ಏನೋ 1-2 ಅವರ್ ಮಲ್ಕೊತಾರೆ, ಮತ್ತೆ ಬೆಳಗ್ಗೆ ಇದ್ದು ಝೊಮ್ಯಾಟೋಗೋ ಇಲ್ಲ ಈ ಥರದ್ದು ಬೇರೆ ಬೇರೆ ಕೆಲಸಗಳಿಗೆ ಹೋಗ್ತಾರೆ. ಲೈಕ್ ಸಿಟಿಲಿರೋರಾದರೆ, ಇಲ್ಲ ಲಾಂಗ್ ಡಿಸ್ಟೆನ್ಸಲ್ಲಿರೋರಾದರೆ ಯಾವುದೋ ಡಾಬಾಗಳ ಹತ್ರ ಮಲ್ಕೊತಾರೆ, ಅಲ್ಲಿ ಗಾಡಿ ಸೌಂಡ್ಗಳಿಗಾಗಿರ್ಬೋದು, ರೋಡ್ ಸೈಡ್ ಸೌಂಡ್ಗಾಗಿರ್ಬೋದು, ಪ್ರಾಪರಾಗಿ ನಿದ್ದೆ ಬರೋದಿಲ್ಲ. ಇಲ್ಲ ಯೂಟ್ಯೂಬು ಬೇರೆ ಬೇರೆ ಮೂವೀಸ್ಗಳು ನೋಡ್ಕೊಂಡು ಈ ಥರ ಟೈಮ್ ವೇಸ್ಟ್ ಮಾಡ್ತಾರೆ, ನಿದ್ದೆ ಮಾಡಲ್ಲ. ಸೊ ಎಲ್ಲ ಕಾರಣಗಳಿಂದಾಗಿ ನೈಟ್ ಟೈಮ್ ಅವ್ರಿಗೆ ಏನಾಗುತ್ತೆ, ಒಂದು ನಿದ್ದೆ ಬಂದೇ ಬರುತ್ತೆ ಆಟೋಮೆಟಿಕ್ಕಾಗಿ. ಆ್ಯಂಡ್ ಮೋರ್ ಓವರ್ ಇನ್ನೊಂದೇನೆಂದರೆ ಲೈಕ್ ಸ್ಪೆಷಲಿ ಈ ಖಾಸಗಿ ಬಸ್ಗಳೇನಿದೆ ಅಲ್ಲಿ ಯಾರು ಕೂಡ ಬೇರೆ ಜೊತೆಲಿ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ನೀವು ನೋಡಿದ್ರೆ ಈಗ ಬಂದಿರೋ ಎಷ್ಟೋ I5 ಬಸ್ಗಳಲ್ಲಿ ಏನಿದೆ, ಈಗ ಒಬ್ಬ ಕ್ಲೀನರ್ ಇರ್ತಾನೆ, ಇಲ್ಲ ಇನ್ಯಾರೋ ಲೈಕ್ ಕಂಡಕ್ಟರ್ ಇರ್ತಾರೆ. ಸೊ ಇವರೆಲ್ಲ ಇದ್ದಾಗ ಅವ್ರಿಗೊಂದು ಕಮ್ಯುನಿಕೇಷನ್ ಆದರೂ ಇರುತ್ತೆ. ಬಟ್ ಇಲ್ಲಿ ಒಬ್ಬರೇ 8 ಅವರ್ಸ್ 9 ಅವರ್ಸ್ ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡಬೇಕಾದ್ರೆ ಅವ್ರಿಗೊಂದೊಂದು ಬೋರ್ಡಮಿಂದನೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಇದೆಲ್ಲ ಬಿಟ್ಟು ಮೇಯ್ನ್ಲಿ ಏನಂತಂದರೆ ಲೈಕ್ ನಮ್ಮಲ್ಲಿ GPS ಸಿಸ್ಟಮ್ಗಳಿಲ್ಲ ಪ್ರೈವೇಟ್ ಬಸ್ಸಸ್ಗಳಲ್ಲಿ.
ಸೊ ಇವಾಗ ಯಾವುದೋ ಒಂದು ಸ್ಕೂಲ್ ಬಸ್ ಅಂತ ನೋಡಿದ್ರು ಕೂಡ GPS ಮಾಡ್ತಿದ್ವಿ. ಪ್ರೈವೇಟ್ ಬಸ್ಗಳಲ್ಲಿ ಇವಾಗ 2,000-3,000 ಹಬ್ಬಗಳಲ್ಲಿ ತಗೊಳ್ಳೋರು ಆ ದುಡ್ಡನ್ನ ಏನು ಮಾಡ್ತಿದ್ದಾರೆ, ಸೊ ಹೇಗೆ ಇನ್ವೆಸ್ಟ್ ಮಾಡ್ತಿದ್ದಾರೆ? ಒಂದು GPS ಸ್ಪೀಡ್ಗಾಗಿರ್ಬೋದು ಅಥವಾ ಬೇರೆ ಯಾವುದೋ ಪ್ರಾಬ್ಲಮ್ಸ್ಗಳಿಗಾಗಿರ್ಬೋದು, GPS-ನಾಗಿರ್ಬೋದು, SOSಗಳನ್ನ ಇನ್ಸ್ಟಾಲ್ ಮಾಡೋದಾಗಿರ್ಬೋದು, ಈ ರೀತಿ ಯಾವುದೇ ಫೆಸಿಲಿಟೀಸ್ಗಳು ಕೂಡ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಬ್ಬ ಡ್ರೈವರ್ ಇನ್ ಕೇಸ್ ಅವ್ನಿಗೆ ನಿದ್ದೆ ಬರ್ತಿದೆ, ತಡೆಯೋಕ್ಕಾಗ್ತಿಲ್ಲ, ಓಕೆ ಸೈಡ್ಗೆ ಹಾಕಿ ಮಲ್ಕೊತೀನಿ ಅಂದರೆ ನಮ್ಮ ಪ್ಯಾಸೆಂಜರ್ಸ್ ಯಾರು ವೆಯ್ಟ್ ಮಾಡ್ತಾರಾ? ನಾವು ವೆಯ್ಟ್ ಮಾಡಲ್ಲ. ನಾವು ಏನಕ್ಕೆ ನಾನು ರೀಚ್ ಆಗಬೇಕು 5 o'clock ಎಕ್ಸಾಕ್ಟ್ಲಿ ಹೋಗು, ಇಲ್ಲ ಡ್ರೈವರ್ ಬಿಡ್ತಾನ ಆನ್ ಟೈಮ್ ಬಸ್ ರೀಚ್ ಆಗಿಲ್ಲ ಅಂದರೆ ಬಿಡಲ್ಲ. ಸೊ ಈ ರೀತಿ ಪ್ರಾಬ್ಲಮ್ ಇದ್ದಾಗ ನಿದ್ದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಸೊ ಅದನ್ನು ಬಿಟ್ಟು ನಮ್ಮಲ್ಲಿ ತುಂಬ ವಿಷಯಗಳನ್ನ ನಾವು ಈ ಪ್ರೈವೇಟ್ ಬಸ್ಗಳಲ್ಲಿ ನೋಡಲೇಬೇಕು. ಒಂದೇನೆಂದರೆ ನಮ್ಮಲ್ಲಿ ಲೈಕ್ ಈ ಪ್ರೈವೇಟ್ ಬಸ್ಸಸ್ಗಳಲ್ಲಿ ಏನು ಟ್ರಾವೆಲ್ ಮಾಡ್ತಾರೆ ಜನ, ಆ ಜನಗಳಿಗೆ ಒಂದು ಅವೇರ್ನೆಸ್, ಸರ್ ಹೇಳ್ದಂಗೆ ಲೈಕ್ ಆ ಬಸ್ಸಲ್ಲಿ ಅವ್ರಿಗೆ ಸಿಗಬೇಕಾದಂಥ ರೈಟ್ಸ್ ಏನಿದೆ ಅದ್ರ ಬಗ್ಗೆ ಅವ್ರಿಗೆ ಅವೇರ್ನೆಸ್ಸೇ ಇಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಎಷ್ಟೋ ಪ್ರೈವೇಟ್ ಬಸ್ಸಸ್ಗಳಲ್ಲಿ ಇನ್ಸೈಡ್ ವಾಶ್ರೂಮ್ಸ್ಗಳನ್ನ ಯಾಕೆ ಬಿಲ್ಡ್ ಮಾಡಿದ್ರು ಅಂದರೆ ಬಿಕಾಸ್ ಆಫ್ ದ ಒನ್ ರೀಸನ್, ರೋಡ್ ಆಕ್ಸಿಡೆಂಟ್ಸ್. ಇವತ್ತು ನಾವು ನೋಡ್ತಿರೋ ಎಷ್ಟೋ ಲಕ್ಸುರಿಯಸ್ ಬಸ್ಸಸ್ಗಳಲ್ಲಿ ಏನಿದೆ ಟಾಯ್ಲೆಟ್ಸ್ ಇದೆ. ಸರ್ ಹೇಳ್ದಂಗೆ ಯಾವುದೋ ಒಂದು ಏರಿಯಾದಲ್ಲಿ ಅವ್ರು ನೋಡಿದ್ರು ಒಂದು ವಾಟರ್ ಸ್ಪ್ರಿಂಕ್ಲರ್ಸ್ ಇದೆ. ಇದೆಲ್ಲ ವಾಟರ್ ಸ್ಪ್ರಿಂಕ್ಲರ್ಸ್ ಇದೆ. ಇದೆಲ್ಲ ಏನಕ್ಕೆ ಬಂತು ಅಂದರೆ ಇಟ್ಸ್ ಆಲ್ ರೈಟ್ಸ್. ಯಾಕಂದರೆ ಇದು ಯಾವುದೂ ಇಲ್ಲ ಅಂದರೆ ನಾಳೆ ಪ್ರಾಬ್ಲಮ್ ಆಗುತ್ತೆ. ಒಂದೇನೆಂದರೆ ಇನ್ನೊಂದು ಪ್ರೈವೇಟ್ ಬಸ್ಸಸ್ಗಳಲ್ಲಿ ಲಗೇಜ್ ಅನ್ನೋದು ಬಂದಾಗ ನೀವು ಸ್ಪೆಷಲಿ ಈ ಒಂದು ಸ್ಲೀಪರ್ ಬಸ್ಗಳಲ್ಲಿ ಈ ರೀತಿಯಾದಂಥ ಬೆಂಕಿ ಅವಘಡ ಯಾಕಾಗುತ್ತೆ ಅಂದರೆ ಅಲ್ಲಿ ಹಾಕೋ ಬೆಡ್ಸ್ಗಳು ಈಸಿಲಿ ಬರ್ನಬಲ್. ಸೊ ಬೆಂಕಿ ಹತ್ಕೊಂಡಾಗ ಅದಕ್ಕೆ ರಿಯಾಕ್ಟ್ ಆಗುವಂಥ ವಸ್ತುಗಳು ಬಸ್ಸಲ್ಲಿ ಜಾಸ್ತಿ ಇದ್ದಾಗ ಮಾತ್ರ ಅದು ತುಂಬ ರಿಯಾಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇದೇ ನಿಮಗೆ ಯಾಕೆ KSRTC ಕ್ಯಾಂಪಸ್ಗಳಲ್ಲಿ ಆಗಲ್ಲ ಅಂದರೆ ರಿಯಾಕ್ಟ್ ಮಾಡುವಂಥ ಐಟಮ್ಸ್ಗಳು ಒಳಗಡೆ ಇರೋದಿಲ್ಲ. ಇಲ್ಲಿ ನಿಮ್ಮ ಬೆಡ್ಡು ತುಂಬ ರಿಯಾಕ್ಟ್ ಮಾಡುತ್ತೆ, ಕರ್ಟನ್ಸ್ ರಿಯಾಕ್ಟ್ ಮಾಡುತ್ತೆ, ಮತ್ತು ನಿಮ್ಮ ಲಗೇಜ್ಗಳು ರಿಯಾಕ್ಟ್ ಮಾಡುತ್ತೆ. ಇದೆಲ್ಲ ಬಿಟ್ಟು ಫ್ಲೇಮಬಲ್ ಐಟಮ್ಸ್, ಈ ರೀತಿ ಲಾಂಗ್ ಜರ್ನಿ ಮಾಡೋರು ಯಾರಿದ್ದಾರೆ, ಪರ್ಫ್ಯೂಮ್ಸ್ ಬಾಟಲ್ಸ್ ಆಗಿರ್ಬೋದು ಆ್ಯಂಡ್ ಈ ಬೇರೆ ಬೇರೆ ಆದಂಥ ಫ್ಲೇಮೇಬಲ್ ಲಿಕ್ವಿಡ್ಸ್ಗಳನ್ನ ಆಗಿರ್ಬೋದು ಕ್ಯಾರಿ ಮಾಡಿದಾಗ ಏನಾಗುತ್ತೆ, ಅದು ಬೂಸ್ಟ್ ಮಾಡುತ್ತೆ ಫೈರ್ನ. ಸೊ ಈ ರೀತಿ ಐಟಮ್ಸ್ಗಳನ್ನ ಕ್ಯಾರಿ ಮಾಡ್ಬೋದಾ ಮಾಡಬಾರ್ದಾ ಅನ್ನೋ ಒಂದು ರೆಗ್ಯುಲೇಷನ್ಸ್ ಕೂಡ ನಮ್ಮಲ್ಲಿಲ್ಲ ಪ್ರೈವೇಟ್ ಬಸ್ಸಸ್ಗಳಲ್ಲಿ. ಈಗ ಯಾರೋ ಒಬ್ಬರು ಒಂದು 10 ಲಕ್ಷ ದುಡ್ಡು ಹಾಕ್ಬಿಟ್ಟು ಕಳಿಸಿದ್ರು ತೊಗೊಂಡೋಗ್ತಾರೆ, ಇಲ್ಲಿ ಯಾವುದೋ ಒಂದು ಬಾಡಿ ಆರ್ಗನ್ ಹಾಕ್ಬಿಟ್ಟು ಕಳಿಸಿದ್ರು ತೊಗೊಂಡೋಗ್ತಾರೆ. ಯಾರು ಚೆಕ್ ಮಾಡ್ತಿಲ್ಲ ನಮ್ಮಲ್ಲಿ ಪ್ರೈವೇಟ್ ವೆಹಿಕಲ್ಗಳನ್ನ ಸ್ಟಾಪ್ ಮಾಡಿ. ಸೊ ಈ ರೀತಿ ವಿಷಯಗಳನ್ನ ನಾವು ಟೆಸ್ಟ್ ಮಾಡದೆ ಬಸ್ಗಳನ್ನ ಏಕಾಏಕಿ ಬಿಟ್ಟಾಗ ರೋಡ್ಗೆ ಇದೆಲ್ಲ ಆಗುತ್ತೆ. ಬಸವರಾಜು ಸರ್, ಈಗ ಈ ಲೈಸೆನ್ಸ್ ಕೊಡುವಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿಯನ್ನು ಪರಿಶೀಲನೆ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಇದೆ? ಈಗ ಲೈಸೆನ್ಸ್ದು ವ್ಯವಸ್ಥೆ ನೋಡಿದರೆ RTO ಆಫೀಸ್ ಸುತ್ತ ಯಾರ್ಯಾರು ಏನು ABCD ಗೊತ್ತಿಲ್ಲದಿರೋನು ಕುಡ್ದಿರೋನು ಅವನು ಇವನ್ನೆಲ್ಲ ಎಲ್ಲೆಲ್ಲಿ ಮಾಡಿಸ್ಕೊಡ್ಬೇಕಂತ ಕೇಳ್ತಿರ್ತಾನೆ. ಇವ್ರನ್ನ ಫಸ್ಟು ಆ ಪ್ರಿಮಿಸಸ್ಸಿಂದ ರಿಮೂವ್ ಮಾಡೋಕ್ಕೆ ಸರ್ಕಾರದ ಕೈಲಿ ಸಾಧ್ಯ ಆದರೆ ಮಾಡಬೇಕು. ಸಾಧ್ಯ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಏಜೆಂಟ್ಗಳ ಹಾವಳಿ ಅವರೇ ಇರ್ತಾರೆ, ನಮಗೆ ಗೊತ್ತಾಗಲ್ಲ. ವಿ ಡೋಂಟ್ ನೋ ಯಾರು ಅಧಿಕಾರಿಗಳು ಯಾರು ಏಜೆಂಟ್ಸು ಅಂತ ಗೊತ್ತೇ ಆಗೋದಿಲ್ಲ. ಆ ಥರ ಅವರು ಅದರೊಳಗಡೆ ಸೇರ್ಕೊಂಡ್ಬಿಟ್ಟಿರ್ತಾರೆ. ಅದನ್ನು ಸ್ವಲ್ಪ ವ್ಯವಸ್ಥಿತ ಅಂದರೆ ಇಲ್ಲಿ ವ್ಯವಸ್ಥೆ ಸರಿಯಾಗುವ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕು ಎಲ್ಲರೂ. ಇಲ್ಲ ನನಗೆ ರೂಲ್ ಕೊಟ್ಟಿದ್ದಾರೆ, ನಾನು ಇದನ್ನು ಫಾಲೋ ಮಾಡ್ತೀನಿ, ಇದಿಷ್ಟಾದರೆ ಮುಗ್ದೋಯ್ತು ಅನ್ನೋ ಥರ ಇರಬಾರ್ದು. ಆ ರೂಲ್ ಇರೋದು ಯಾಕೆ ಅಂದರೆ ಜನ ಹಿತದೃಷ್ಟಿಯಿಂದ ಆ ರೂಲ್ ಮಾಡಿರ್ತಾರೆ. ಹಾಗಾಗಿ ಮೊದಲನೇ ಟಾಪ್ ಏನಂದ್ರೆ ಜನರ ಹಿತವೇ ಮುಖ್ಯವಾಗಬೇಕು. ಅದಕ್ಕೆ ತಕ್ಕ ಹಾಗೆ ರೂಲನ್ನು ಇಂಪ್ಲಿಮೆಂಟ್ ಮಾಡಬೇಕು. ಇಲ್ದಿರ ಮೆಕ್ಯಾನಿಕಲ್ಲಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಮತ್ತೆ ಜನರಿಗೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಈ ಹ್ಯೂಮನಿಟಿ ದೃಷ್ಟಿಯಿಂದ ಅಧಿಕಾರಿಗಳು, RTO ಇಲಾಖೆನವರು, ಈ ಖಾಸಗಿ ಲಾಭಕೋರ ದೃಷ್ಟಿ ಇಟ್ಕೊಂಡಿರುವಂಥ ಓನರ್ಸು ನೋಡಿ, ಆಕ್ಸಿಡೆಂಟ್ ಆದರೆ ಡ್ರೈವರ್ನ ಇಟ್ಕೊತಾರೆ. ಆ ಓನರ್ ಯಾರು ಅಂತ ಅವ್ರನ್ನ ಟಚ್ ಮಾಡೋದಷ್ಟು ಅವರು ತುಂಬ ಗಟ್ಟಿಯಾಗಿರ್ತಾರೆ, ಪ್ರಬಲರಾಗಿರ್ತಾರೆ. ನಮಗೆ ಒಂದು ಆಶ್ಚರ್ಯ, ಅಫ್ಕೋರ್ಸ್ ಈಗ ಪ್ರೈವೇಟರು ಸರ್ವಿಸ್ ಕೊಡ್ತಿದ್ದಾರೆ, ಬಟ್ ನಾನು ಚಿಕ್ಕವನಿದ್ದಾಗ ಪ್ರೈವೇಟ್ ಬಸ್ಸೇ ಇರಲಿಲ್ಲ ಈ ಥರ. ಅದು ಯಾವ ಟೈಮಲ್ಲಿ ಇಂಟ್ರೊಡ್ಯೂಸ್ ಆದ್ವಾ ಗೊತ್ತಿಲ್ಲ, ಬಂದುಬಿಟ್ಟು ಅವರು ಯಾವ ಥರ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಟೂರಿಸ್ಟ್ ಅಂತ ಏನೋ ಮಾಡ್ಕೊಂಡಿರ್ತಾರೆ ಅನಿಸುತ್ತೆ. ಅವ್ರ ಸಂಖ್ಯೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಮಾಡ್ಕೊಂಡ್ಬಿಟ್ಟು ಅವರು ಓಡಿಸ್ತಾ ಇರ್ತಾರೆ ಇದನ್ನ. ಇಲ್ಲಾಂದರೆ ಹಿಂದೆ ಎಲ್ಲ ನಮ್ಮ ಹಾಸನ ಜಿಲ್ಲೆಯಲ್ಲಿ ನೋ ಪ್ರೈವೇಟ್ ಬಸ್ಸು ಅದೆಲ್ಲ ನಿಲ್ಲಿಸ್ಬಿಟ್ಟಿದ್ರು. ತುಮಕೂರು ಈ ಕಡೆ ಎಲ್ಲ ಇತ್ತು, ಅವ್ರಿಗೊಂದು ಸರ್ಟನ್ ರೂಟ್ ಕೊಡೋರು, ಆ ರೂಟಲ್ಲೇ ಹೋಗಬೇಕು, ಆ ರೂಟ್ನ ಮತ್ತೆ ಅನುಮತಿ ತೊಗೊಳ್ಬೇಕು, ಇದೆಲ್ಲ ಸಿಸ್ಟಮ್ ಇತ್ತು. ಈಗ ಅದೆಲ್ಲ ಲಿಬ್ರಲ್ ಆಗಿಬಿಟ್ಟು ಈ ಟೂರ್ ಅನ್ನೋ ಲೆಕ್ಕಕ್ಕೆ ಓಡಿಸ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ರದ್ದು ಒಂದೊಂದು ಸಾರಿ ಅಗತ್ಯಕ್ಕಿಂತ ಜಾಸ್ತಿ ಬಸ್ಸಸ್ ಇರ್ತವೆ, ಅದಕ್ಕೆ ಅವ್ರು ಏನೇನೋ ಮಾಡ್ತಿರ್ತಾರೆ. ಒಂದೊಂದು ಸಾರಿ ಓವರ್ ಫ್ಲೋ ಆಫ್ ಪ್ಯಾಸೆಂಜರ್ಸ್ ಇದ್ದಾಗ ಅವ್ರದ್ದು ಸಂಖ್ಯೆ ಕಡಿಮೆ ಇರುತ್ತೆ. ಆಗ ಬಸ್ಸು ದಾರಿಲಿ ಬ್ರೇಕ್ ಡೌನ್ ಆಗಿಬಿಟ್ರೆ ಸರ್ಕಾರದಾದರೆ ಒಂದು ವ್ಯವಸ್ಥೆ ಆಗುತ್ತೆ. ಈಗ ಖಾಸಗಿಯಲ್ಲಿ ಬ್ರೇಕ್ ಡೌನ್ ಆಗಿಬಿಟ್ರೆ ಇನ್ಯಾವುದೋ ಮುರಿದೋಗಿರೋ ಬಸ್ ಕಳಿಸ್ತಾನೆ, ಒಂದು ಸಣ್ಣದು ಕಳಿಸ್ಬಿಡ್ತಾನೆ, ಅದರಲ್ಲಿ ಕಷ್ಟಪಟ್ಟು ಹೋಗಬೇಕು. ಈ ಥರ ವ್ಯವಸ್ಥೆಗಳಿರುವಾಗ ಯಾರು ಕೇಪಬಲ್ ಇರೋವಂಥ ಸಂಸ್ಥೆಗಳಿಗೆ, ಟ್ರಾನ್ಸ್ಪೋರ್ಟ್ ಸಂಸ್ಥೆಗಳಿಗೆ ಜವಾಬ್ದಾರಿಗಳನ್ನ ಕೊಡಬೇಕು. ಮತ್ತು
ವ್ಯವಸ್ಥಿತವಾದ ಸೈಂಟಿಫಿಕ್ ಆದ ಮಾನಿಟ್ರಿಂಗ್ ಇರಬೇಕು. ಈಗ ಹೆಂಗೆ ಖಾಸಗಿ ಶಾಲೆಗಳಲ್ಲಿ ಕ್ವಾಲಿಫೈಡ್ ಟೀಚರ್ಸ್ ಇರಬೇಕು ಅಂತ ಮಾಡಿದ್ದಾರೆ ಸರ್ಕಾರ. ಈಗಲೂ ಕೆಲವು ಕಡೆ ಇಲ್ಲದೇ ಇರ್ಬೋದು, ಬಟ್ ಮಾಡಿದ್ದಾರೆ. ಇಲ್ಲೂ ಕೂಡ ಈಗ ಇವನಾದರೆ ಪೈಲಟ್ ಆದರೆ ಇವರಿಷ್ಟು ಹವರ್ಸ್ ಆಫ್ ಫ್ಲೈ ಮಾಡಿದ್ದಾರೆ ಅಂತ ಅಲ್ಲಿ ಹೇಳ್ತಾರೆ. ಇಲ್ಲಿ ಡ್ರೈವರ್ ಎಷ್ಟು ಅವ್ರಿಗೆ ಅನುಭವ ಆಗಿದೆ, ಈ ಸಂಸ್ಥೆಲ್ಲ ಇದನ್ನ ಬೇರೆ ಕಡೆ ಇದನ್ನ ಅದೆಲ್ಲವನ್ನು ಸ್ವಲ್ಪ ಮಾನಿಟ್ರಿಂಗು ಆದರೆ ಈ ಥರದ ಅವಘಡಗಳನ್ನು ನಾವು ತಡಿಬೋದು. ಸರ್, ಈಗ ಸುರಕ್ಷಿತವಾಗಿ ಓಡಾಟ ಮಾಡಬೇಕು ಅಂತ ಹೇಳಿದ್ರೆ ಯಾವುದು ಬೆಸ್ಟ್? ಖಾಸಗಿ ಬಸ್ಗಳು ಓಕೆನಾ, ಅಥವಾ ಸರ್ಕಾರಿ ಬಸ್ನ, ಅಥವಾ ಪ್ರಯಾಣ ಮಾಡೋದೇ ಬೇಡವಾ? ಪ್ರಯಾಣ ಮಾಡಲೇಬೇಕು. ಪ್ರಯಾಣ ಮಾಡೋದೇ ಬೇಡ ಅಂತ ಹೇಳೋಕ್ಕಾಗೋದಿಲ್ಲ. ಖಾಸಗಿ ಆಗಿರ್ಬೋದು, ಪ್ರೈವೇಟ್ ಸರ್ಕಾರಿ ಬಸ್ ಆಗಿರ್ಬೋದು. ಅಂದರೆ ಈಗ ಸಾರ್ ಹೇಳ್ದಂಗೆ ಚಾಲಕರಿಗೆ ಇತ್ತೀಚಿನ ನಡೀತಾ ಇರೋ ಘಟನೆಗಳಿಂದ ನನಗೇನು ಅನ್ನಿಸ್ತಾ ಇದೆ ಅಂದರೆ, ಪ್ರತಿ 6 ತಿಂಗಳಿಗೊಮ್ಮೆ ಅವರ ಒಂದು ಮಾನಸಿಕ ಸ್ಥಿತಿ, ದೈಹಿಕ ಸ್ಥಿತಿ, ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ, ಅಥವಾ ಅವರ ಹಿನ್ನೆಲೆಯಿಂದ ಅವರೇನಾದರೂ ತುಂಬ ಅರಗೆಂಟಾಗಿ ವರ್ತಿಸೋ ಪರಿವರ್ತನೆ ಆಗಿದ್ದಾರಾ, ಇವೆಲ್ಲ ನೋಡಿ ಒಂದು ವ್ಯವಸ್ಥೆ ಮಾಡಿದ್ರೆ ಇನ್ನು ಸ್ವಲ್ಪ ಉತ್ತಮವಾಗ್ಬೋದು ಪರಿಸ್ಥಿತಿ. ಆಮೇಲೆ ಎಷ್ಟೋ ಸಲ ನೋಡಿದ್ದೀನಿ, ಕ್ಲೀನರೇ ಬಸ್ ಓಡಿಸ್ತಾರೆ, ಅವಾಗ ಯಾರು ಎಲ್ಲರೂ ಮಲಗಿರ್ತಾರೆ. ಇವೆಲ್ಲ ಅವಾಯ್ಡ್ ಆಗುತ್ತೆ. ಅದಕ್ಕೆ 6 ತಿಂಗಳಿಗೊಮ್ಮೆ ಆದರೂ RTOನ ಅವ್ರು ಕರೆದು ಪ್ರತಿಯೊಂದು ಇವ್ರಿಗೂ, ಈಗ ನೋಡಿ ಆಟೋಗಳ ಹಿಂದೆ ಡ್ರೈವರ್ದು ಒಂದು ಕಂಪ್ಲೀಟ್ ನಾಮಫಲಕ ಇರುತ್ತೆ, ಡ್ರೈವಿಂಗ್ ಲೈಸೆನ್ಸ್ ಇರುತ್ತೆ, ಅವನ ಮನೆ ಅಡ್ರೆಸ್ ಇರುತ್ತೆ, ಎಲ್ಲ ಇರುತ್ತೆ. ಅದೇ ರೀತಿ ಪ್ರತಿಯೊಬ್ಬರ ಒಂದು ಮಾಹಿತಿನೂ ಹತ್ತೋವಾಗ ಒಂದು ಬಸ್ಸಲ್ಲಿ ಇರಬೇಕು. ಇವತ್ತು ಇವರು ಬಸ್ ಓಡಿಸ್ತಾ ಇದ್ದಾರೆ, ಇವರು ಇಷ್ಟು ಅವರ್ ಓಡಿಸಿದ್ದಾರೆ, ಇವ್ರ ಏಜ್ ಇಷ್ಟು, ಇವ್ರ ಹತ್ರ ಈ ಲೈಸೆನ್ಸ್ ಇದೆ, ಈ ಲೈಸೆನ್ಸ್ ನಂಬರ್ ಅನ್ನೋದು ಒಂದು ಹೊಸದಾಗಿ ಒಂದು ಕಾರ್ಯರೂಪಕ್ಕೆ ತಂದರೆ ಒಳ್ಳೆಯದೇನು ಅಂತ ನನಗನ್ನಿಸ್ತಾ ಇದೆ. ಸುನಿಲ್ ಅವರೇ, ಒಂದು ಜೀವ ಹೋದರೆ ಅದರ ಬೆಲೆ ಎಷ್ಟು? ಬೆಲೆ ಅಂತೂ ಕಟ್ಟಲಿಕ್ಕೆ ಆಗಲ್ಲ. ಎಷ್ಟು ಲಾಸ್ ಆಗ್ಬೋದು? ನಮ್ಮ ಸರ್ಕಾರದ ಪ್ರಕಾರ ಒಂದು ಜೀವದ ಬೆಲೆ 5 ಲಕ್ಷ. ಫ್ಲೈಟಲ್ಲಿ ಸತ್ರ ಜಾಸ್ತಿ ಕೊಡ್ತಾರೆ, ಬಿಕಾಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಗಾಯ ಆದರೆ 50,000. ಸೊ ಇದು ನಮ್ಮ ಕರ್ನಾಟಕ ಗೌರ್ಮೆಂಟ್ ಈಗ ಫಿಕ್ಸ್ ಮಾಡಿರೋ ರೇಟು. ಸೊ ಆ ರೇಟು ಹೆಂಗೆ ಕ್ಯಾಲ್ಕುಲೇಟ್ ಆಯಿತು, ಹೇಗೆ ಅನ್ನೋದು ಅವರೇ ಹೇಳಬೇಕು. ಬಟ್ ಒಂದೇನಂದರೆ ನಾವು ಅರ್ಥ ಮಾಡ್ಕೋಬೇಕು, ಈ ರೀತಿ ಸಾವುಗಳು ಏನಾಗ್ತದೆ ಅದು ಕೇವಲ ಈ ಒಂದು ಅಪಘಾತನ ನಮಗೆ ಕಣ್ಮುಂದೆ ತರ್ತಿಲ್ಲ, ಇದು ಓವರ್ ಆಲ್ ಸಿಸ್ಟಮ್ ನಾವೆಲ್ಲರೂ ಹೇಗೆ ಫೇಲ್ ಆಗ್ತಿದ್ದೀವಿ, ಆ್ಯಸ್ ಅ ಸೊಸೈಟಿ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಆಗಿರ್ಬೋದು, ಹೇಗೆ ಫೇಲ್ ಆಗಿದ್ದೀವಿ ಅನ್ನೋದಕ್ಕೆ ಒಂದು ನಿದರ್ಶನ ಅಷ್ಟೇ. ಸೊ ಈ ಜೀವಗಳಿಗೆ ಬೆಲೆ ಇದು ಬದಲಾದರೆ ಮಾತ್ರ ಅದಕ್ಕೊಂದು ಅರ್ಥ ಸಿಗುತ್ತೆ. ಯಾಕಂದರೆ ಇವತ್ತು ಸತ್ತಿರೋರನ್ನ ನಾವು ಏನೂ ಚೇಂಜ್ ಮಾಡೋಕ್ಕಾಗಲ್ಲ, ಈ ಒಂದು ಪಾಸಿಬಿಲಿಟೀಸ್ ಏನಾಗಿದೆ ಅದನ್ನೇನು ಮಾಡೋಕ್ಕಾಗಲ್ಲ. ಬಟ್ ಏನಂದರೆ ಅಟ್ಲೀಸ್ಟ್ ಈ ಒಂದು ಸಾವು ಎಲ್ಲೋ ಒಂದು ಕಡೆ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿಗೆ ಅಥವಾ ಇನ್ಯಾವುದೋ ಪಾಲಿಸಿ ಚೇಂಜಸ್ಗಳಿಗೆ ಅಥವಾ ಇರೋ ಪಾಲಿಸಿಗಳನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಎಲ್ಲೋ ಒಂದು ಕಡೆ ದಾರಿ ಆದರೆ, ಎಲ್ಲೋ ಒಂದು ಕಡೆ ಲೈಕ್ ಅಟ್ಲೀಸ್ಟ್ ಆ ಸತ್ತವ್ರಿಗಾದರೂ ಒಂದು ಸಮಾಧಾನ ಇರುತ್ತೆ. ಅಟ್ಲೀಸ್ಟ್ ಆ ಫ್ಯಾಮಿಲಿಗಳಿಗಾದರೂ ಓಕೆ ಫೈನ್, ಅವ್ರು ಸತ್ತಿದ್ದಕ್ಕೆ ಇನ್ಯಾವುದೋ ಒಂದಷ್ಟು ಸಾವುಗಳು ಉಳಿತು ಅನ್ನೋ ಒಂದು ನೆಮ್ಮದಿನಾರು ಉಳ್ಕೊಳ್ಳುತ್ತೆ. ಯಾಕಂದರೆ ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಈ ಒಂದು ಟ್ರಾವೆಲಿಂಗ್ ಅಥವಾ ರೋಡ್ ಸೇಫ್ಟಿ ಅನ್ನೋದು ಪ್ರಿವಿಲೇಜ್ ಏನೋ ಅನ್ನೋ ಥರ ನೋಡ್ತಾ ಇದೀವಿ ನಾವು. ಯಾವುದೋ ಒಂದು ಜರ್ನಿ ಮಾಡ್ಬೇಕಾದ್ರೆ ನಾನು ಬದುಕು ಬಂದರೆ ಅದು ದೊಡ್ಡ ಪ್ರಿವಿಲೇಜ್ ನನಗೆ ಅನ್ನೋ ಥರ. ಬಟ್ ಅದು ನನ್ನ ಬೇಸಿಕ್ ರೈಟ್ ಅನ್ನೋದು ನಮಗೆಲ್ಲೂ ಅರ್ಥನೇ ಆಗ್ತಿಲ್ಲ. ಯಾಕಂದರೆ ನಾವು ಇವಾಗ ಏನು ಪೇ ಮಾಡ್ತಿದ್ದೀವಿ ಟ್ಯಾಕ್ಸಸ್ಸು, ಅದು ರೋಡಿಗೆ ಪೇ ಮಾಡ್ತಿದ್ದೀವಿ, ಈ ಥರ RTOಗಳನ್ನ ರನ್ ಮಾಡೋದಕ್ಕೆ ಸ್ಯಾಲ್ರಿಗೆ ಪೇ ಮಾಡ್ತಿದ್ದೀವಿ, ನಮ್ಮ ಟ್ಯಾಕ್ಸ್ ಎಲ್ರಿಗೂ ಹೋಗ್ತದೆ. ಬಟ್ ಆ ಟ್ಯಾಕ್ಸ್ನ ನಾವು ಪೇ ಮಾಡಿ ಇದ್ರ ಬಗ್ಗೆ ಕೇಳೋದಕ್ಕೆ ನಮಗೆ ಟೈಮ್ ಇಲ್ಲ. ಆ್ಯಸ್ ಅ ಸಿಟಿಸನ್ಸ್ ನಮ್ಮ ಟ್ಯಾಕ್ಸ್ ಏನಾಗ್ತದೆ, ನೀನು ಯಾಕೆ ಕೆಲಸ ಮಾಡ್ತಿಲ್ಲ ಏನು ಅಂತ ಯಾರು ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಸರ್ ಹೇಳ್ತಿದ್ರು ಟ್ರೈನಿಂಗ್ಸ್ಗಳಾಗಬೇಕು ಅಂತ. RTOದವ್ರು ಆ್ಯಕ್ಚುಲಿ ಈ ಟ್ರೈನಿಂಗ್ಸ್ಗಳನ್ನ ಮಾಡ್ತಿದ್ದಾರೆ. ಏನಂತ, ರಸ್ತೆ ಸುರಕ್ಷತಾ ಸಪ್ತಾಹ ಅಂತ ಮಾಡ್ತಿದ್ದಾರೆ. ಬಟ್ ಅದು ಏನಕ್ಕೆ ಯೂಸ್ ಆಗ್ತದೆ, 1-2 ಬಿಸ್ಕೆಟ್ ಕಾಫಿ, ಇನ್ಯಾವುದೋ ಲೈಕ್ ಒಂದು ಬೊಕ್ಕೆಗಳು, ಇನ್ಯಾರೋ ಗೆಸ್ಟ್ಗೆ ಹಾರ, ಸೋಫಾ ಅಥವಾ ಏನೋ ಸ್ವೀಟ್ ಬಾಕ್ಸ್ ತಂದು ಮುಗಿಸೋದಕ್ಕಷ್ಟೇ ಆಗ್ತದೆ. ಅಲ್ಲಿ ಯಾರು ಕುತ್ಕೊಂಡು ಅದ್ರ ಬಗ್ಗೆ ತಿಳ್ಕೊತಾ ಇದ್ದಾರೆ? ಯಾವ್ದಾದ್ರು ಡ್ರೈವರ್ಸ್ಗಳು ಅದನ್ನು ಅಟೆಂಡ್ ಮಾಡ್ತಿದ್ದಾರಾ? ಇಲ್ಲ. 8 ಜನ ಆಫೀಸರ್ಸ್ಗಳು ಕೂತ್ಕೋತಾರೆ, ಹಾರ್ಲಿಕ್ಸೋ ಕಾಫಿನೋ ಅವ್ರಿಗೆ ಇಷ್ಟ ಆಗಿ ತರಿಸ್ಕೊತಾರೆ, ಕುಡಿತಾರೆ, ಮಾಡ್ತಾರೆ. ಬಿಲ್ ಮಾತ್ರ ಒಂದು 50,000 ರೂಪಾಯಿ ಆಗಿರುತ್ತೆ ಒಂದು 5 ಕಾಫಿಗೆ. ಸೊ ಇದು ಈ ರೀತಿ ಆಗ್ತಿರೋದ್ರಿಂದನೇ ಸಿಸ್ಟಮ್ ಫೇಲ್ಯೂರ್ ಆಗ್ತಿರೋದು. ಎಲ್ಲ ಇದೆ ನಮ್ಮಲ್ಲಿ, ಬಟ್ ಯಾವುದು ಕೂಡ ಇಂಪ್ಲಿಮೆಂಟ್ ಆಗ್ತಿಲ್ಲ. ಅದು ಪ್ರಾಬ್ಲಮ್ ಆಗಿರೋದು. ಸೊ ಹಾಗಾಗಿ ಆ 50,000ನ ಏನು ಬಿಲ್ ಮಾಡ್ತಿದ್ದಾರೆ ಅದನ್ನೇ ಆ್ಯಕ್ಚುಯಲ್ ಟ್ರೈನಿಂಗ್ಸ್ಗಳಿಗೆ ಅಥವಾ ಆ್ಯಕ್ಚುಯಲ್ ಕೌನ್ಸಿಲಿಂಗ್ಗಳಿಗೆ ಇಂಪ್ಲಿಮೆಂಟ್ ಮಾಡಿದಾಗ ತುಂಬ ಹೆಲ್ಪ್ ಆಗುತ್ತೆ. ಅದು ಅಟ್ಲೀಸ್ಟ್ ಆ ಜೀವಗಳಿಗೆ ಕೊಡುವಂಥ ಪ್ರಾಪರ್ ಬೆಲೆ ಅಂತ ನನಗನ್ಸುತ್ತೆ ಅಟ್ಲೀಸ್ಟ್. ಬಸವರಾಜ್ ಸರ್, ಈ ಒಂದು ಪಾಯಿಂಟ್ ಹೇಳಿದ್ರು ಇವರು, SOS ಇದೆಲ್ಲ ಅಂದರೆ ಆಕ್ಸಿಡೆಂಟ್ ಅಕಸ್ಮಾತ್ ಆದಾಗ ಎಷ್ಟು ಬೇಗ ನಾವು ರೀಚ್ ಆಗ್ಬೋದು. ಈಗ ನೋಡಿ, ಒಂದು ಹೆಲಿಕಾಪ್ಟರ್ ಕಾಣೆ ಆದರೆ ಅವ್ರು ತಕ್ಷಣ ಇವ್ರಿಗೆ ಗೊತ್ತಾಗುತ್ತೆ, ಏರ್ ಟ್ರಾಫಿಕ್ ಇನ್ಸ್ಪೆಕ್ಟರ್ಸ್ಗೆ ಗೊತ್ತಾಗುತ್ತೆ ಇದು ಔಟ್ ಆಫ್ ಇದು ಹೋಗಿದೆ ಅಂತ. ಈಗ ನಮ್ಮಲ್ಲಿ BMTC ಬಸ್ಗಳು ಎಲ್ಲ ಹಾಕ್ತಾರೆ, ಈ ಬಸ್ ಎಷ್ಟೊತ್ತಿಗೆ ಬರುತ್ತೆ ಅಂತ ಬಸ್ ಸ್ಟ್ಯಾಂಡಲ್ಲೆಲ್ಲ ಇದೆ, ಯಾಕೆಂದರೆ ಆಚೆ ಇದೆ. ಅದೇ ಥರ ಈಗ ನಮ್ಮ ಟೆಕ್ನಾಲಜಿ ಬೆಳೆದಿದೆ. ನಾವು ಸಾರಿ ಟು ಇಂಟರಪ್ಟ್, ಈ ಒಂದು ಇನ್ಸಿಡೆಂಟಲ್ಲಿ ಆ್ಯಕ್ಚುಲಿ ಏನು ನಮ್ಮ ಫೈರ್ ಇಂಜಿನ್ಸ್ಗಳು ರೀಚ್ ಆಗಬೇಕಾಗಿತ್ತು. ಒಂದು ರೀಚ್ ಆಗುತ್ತೆ,
ಆಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಇಲ್ಲ ನೀರು ಶಾರ್ಟೇಜ್ ಆಗುತ್ತೆ ಇದನ್ನು ಹಾಳು ಮಾಡೋದಕ್ಕೆ ಅಥವಾ ಲೈಕ್ ನಂದಿಸೋದಕ್ಕೆ ಅಂತ ಮತ್ತೆ ಇನ್ನೊಂದು ಚಿತ್ರದುರ್ಗದಿಂದ ಕರೆಸ್ಕೊತಾರೆ. ಸೊ ಟ್ರಾವೆಲಿಂಗ್ ಟೈಮ್ ಯೋಚನೆ ಮಾಡಿ, ಅಟ್ಲೀಸ್ಟ್ 2 ಫೈರ್ ಇಂಜಿನ್ ಆನ್ ಟೈಮ್ ರೀಚ್ ಆಗಿದ್ರೆ ಅಟ್ಲೀಸ್ಟ್ 9 ಜನದಲ್ಲಿ ಯಾರೋ ಒಂದು 8 ಜನ 7 ಜನ ಸತ್ತು ಇನ್ನಿಬ್ರು ಉಳ್ಕೊಂತಿದ್ರು. ಸೊ ಈ ರೀತಿ ಸಾಸ್ ಅನ್ನೋದೇನಿದೆ ಅದನ್ನು ಪ್ರಾಪರಾಗಿ ಎಲ್ಲಿ ಇಂಪ್ಲಿಮೆಂಟ್ ಮಾಡ್ತಿಲ್ಲ ಅನ್ನೋದಕ್ಕೆ ಒಂದು ನಿದರ್ಶನ ಇದೆ ಅಷ್ಟೇ. ನಮ್ಮ ಎಮರ್ಜೆನ್ಸಿ ಕೇರ್ಗಳೇನಿದೆ ಎಷ್ಟು ರೆಸ್ಪಾನ್ಸಿಬಲ್ ಆಗಿ ಈಗಿನ ರೀಚ್ ಆಗ್ತದೆ. ತಂತ್ರಜ್ಞಾನದಲ್ಲಿ AI ಯುಗದಲ್ಲೂ ಕೂಡ ನಾವು ಹಿಂದುಳಿತಾ ಇದ್ದೀವಿ ಅನ್ನೋ ತಂತ್ರಜ್ಞಾನ ಬೆಳೆದಿರೋದ್ರಿಂದ ನಾವು ಬಸ್ಸನ್ನು ಎಲ್ಲ ಬಸ್ಸು ಬೋತ್ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಎಲ್ಲನೂ ಟ್ರ್ಯಾಕ್ ಮಾಡಂಗೆ ಮಾಡ್ಕೊಳ್ಬೇಕು. ಸೊ ಈಗ ಇಲ್ಲೂ ನಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟರ್ಸ್, ಏರ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಇದೆ, ಇಲ್ಲೂ ಮಾಡೋಣ. ಆಗೇನಾಗುತ್ತೆ, ಅವ್ನು ಏನು ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ, ಎಲ್ಲಿ ಹೋಗ್ತಾ ಇದ್ದಾನೆ, ಏನ್ ಮಾಡಬಹುದು ಈ ರೀತಿಯ ಘಟನೆಗಳು ಕಮ್ಮಿ ಆಗಬೇಕು. ಅದೇ ಅದನ್ನು ಮಾನಿಟರ್ ಮಾಡಬೇಕು. ಈಚ್ ಬಸ್ ಶುಡ್ ಬಿ ಮಾನಿಟರ್. ಇರುವಂತ ನಿಯಮಗಳನ್ನು ಇಂಪ್ಲಿಮೆಂಟ್ ಮಾಡಬೇಕು. ಅಲ್ಲ, ಒಂದು ಟೆಕ್ನಾಲಜಿ ಬಳಸಿ GPS ಹಾಕಿ ಎಲ್ಲ ಬಸ್ಗೂ GPS ಹಾಕಿ ಮಾನಿಟರ್ ಮಾಡಬೇಕು. ಅವ್ನು ಏನು ಸ್ಪೀಡಲ್ಲಿ ಹೋಗ್ತಿದ್ದಾನೆ, ಎಲ್ಲಿ ಹೋಗ್ತಾ ಇದ್ದಾನೆ, ಅಕಸ್ಮಾತ್ ಅಲ್ಲಿ ಮುಂದೆ ಏನಾದ್ರು ಆಕ್ಸಿಡೆಂಟ್ ಆದರೆ ಅವ್ನಿಗೊಂದು ಸೂಚನೆ ಕೊಡೋ ಥರ ನಾವು ಹೇಗೆ ಏರೋಪ್ಲೇನ್ಸ್ಗೆಲ್ಲ ಮಾಡ್ತೀವೋ, ಟ್ರೈನಿಂಗ್ ಮಾಡ್ತೀವೋ, ಬಸ್ಗಳಿಗೂ ನಮ್ಮ ಸಿಸ್ಟಮನ್ನು ಅಪ್ಡೇಟ್ ಮಾಡ್ಕೊಳ್ಳೇಬೇಕು. ಆಗೇನಾಗುತ್ತೆ, ಆ ಡ್ರೈವರ್ಗೆ ಏನೋ ಅವನಿಗೆ ತೊಂದರೆ ಆದಾಗ ಅವ್ನಿಗೊಂದು ಫೋನ್ ಮಾಡಿ, ಸರ್ ನನಗೇನೋ ತೊಂದರೆ ಆಗ್ತಾಯಿದೆ ಅಂತ ಯಾರಿಗಾರು ಒಂದು ತಿಳಿಸಿ ಪರ್ಯಾಯ ಮಾಡೋದಕ್ಕೊಂದು ವ್ಯವಸ್ಥೆ ಇದೆಲ್ಲ ಮಾಡೋದು ಭಾಳ ಅಗತ್ಯ ಇದೆ. ನಾವು ಹಿಂದಿನ ರೀತಿಯಲ್ಲಿ ಬಸ್ಗಳನ್ನು ರನ್ ಮಾಡೋದು ಸುರಕ್ಷಿತ. ಈ ಒಂದು ವ್ಯವಸ್ಥೆ ಇದ್ದರೆ, ಈ ವ್ಯವಸ್ಥೆಯಿಂದನೇ ನೋಡಿ ಏರ್ ಆಕ್ಸಿಡೆಂಟ್ಸ್ ತುಂಬ ಕಮ್ಮಿ, ರೋಡ್ ಆಕ್ಸಿಡೆಂಟ್ ಜಾಸ್ತಿ. ಯಾಕೆ ಅಂತ ಹೇಳಿದ್ರೆ ಏರ್ ಆಕ್ಸಿಡೆಂಟ್ಸಲ್ಲಿ ಸಿಸ್ಟಮ್ಯಾಟಿಕ್ ಇರುತ್ತೆ. ಆ ಸಿಸ್ಟಮ್ಯಾಟಿಕ್ ಇರೋದ್ರಿಂದ ಅವ್ರಿಗೆ ಪ್ರತಿಯೊಂದನ್ನು ಅವ್ರಿಗೆ ಗಮನಿಸ್ತಾ ಇರ್ತಾರೆ, GPS ಇರುತ್ತೆ. ಅದಕ್ಕೆ ಅದೇ ರೀತಿ ಸಾರ್ ಹೇಳ್ದಂಗೆ ಇಲ್ಲೂ ಇಂಪ್ಲಿಮೆಂಟ್ ಆದರೆ ತುಂಬ ಉತ್ತಮವಾಗಿರುತ್ತೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿಯ ಅಪಘಾತಗಳ ಸಂಖ್ಯೆ ಆಗೋದಕ್ಕೆ ನಾನಾ ಕಾರಣಗಳಿದ್ದಾವೆ. ಬಟ್ ಇರುವಂತಹ ರೂಲ್ಸ್, ನಿಯಮಗಳೇನಿದ್ದಾವೆ ಅದನ್ನು ಯಾರು ಕೂಡ ಫಾಲೋ ಮಾಡ್ತಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರೋಡ್ ಸರಿ ಇಲ್ಲದಿರೋದು, ಹಂಪು ಮತ್ತು ಈ ರೀತಿಯಾಗಿ ಡಿವೈಡರ್, ಇದೆಲ್ಲವೂ ಕೂಡ ಕಾರಣ ಆಗ್ತಾ ಇದೆ. ಬಟ್ ಇದು ನಿಯಮ ಪಾಲನೆ ಮಾಡಬೇಕು. ಈಗ ಏರ್ಲೈನ್ಸ್ ವಿಚಾರ ಅಂತ ಬಂದಾಗ ಯಾವ ರೀತಿ ನೀವು ಚಾಲನೆ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ಹೇಗೆಲ್ಲ ಪಾಲನೆ ಮಾಡಬೇಕು, ಎಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಇರುತ್ತೆ, ಏನು ಎತ್ತ ಅಂತ ನೀವು ಮಾಹಿತಿಯನ್ನು ಕೊಡ್ತಿರಲ್ಲ. ಖಾಸಗಿ ಬಸ್ ಮತ್ತು ಸರ್ಕಾರಿ ಬಸ್ಗಳಲ್ಲೂ ಕೂಡ ಆ ರೀತಿಯ ನಿಯಮ ಇದ್ದರೆ ಬಹುಶಃ ಈ ರೀತಿ ಘಟನೆ ಕಮ್ಮಿ ಆಗಬಹುದು. ಸೊ ನೋಡಿ, ಈಗ ಒಂದು ಜೀವ ಹೋದರೆ ಇಡೀ ಕುಟುಂಬ ಆ ಒಂದು ಜೀವದ ಮೇಲೆ ಅವಲಂಬಿತರಾಗಿರುತ್ತೆ. ಬಟ್ ಇಡೀ ಆ ಕುಟುಂಬಕ್ಕೆ ನಾವು ಕತ್ತಲೆಗೆ ದುಡುವಂಥ ಕೆಲಸ ಆಗಬಾರ್ದು ಅಂತ ಹೇಳ್ತಾ, ಇನ್ಮೇಲೆ ಆದರೂ ಸರ್ಕಾರ ಇಂಥ ಖಾಸಗಿ ಬಸ್ ಆಗಿರ್ಬೋದು, ಸರ್ಕಾರಿ ಬಸ್ಗಳಲ್ಲೂ ಕೂಡ ಆಗ್ತಾ ಇದೆ, ಬಟ್ ಎಲ್ಲದ ಕಡೆ ನಿಗಾ ವಹಿಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಅದರ ಜೊತೆಗೆ ಪ್ರಮುಖವಾಗಿ ಆತನ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿ ಹೇಗಿದೆ, ಇದು ಭಾಳ ಇಂಪಾರ್ಟೆಂಟ್ ಆಗಿದೆ. ಅದು ಕೂಡ ರೆಗ್ಯುಲರ್ ಚೆಕಪ್ ಆಗಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.